ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಪತ್ರಿಕಾ ಬಳಗಕ್ಕೂ ಮಾಧ್ಯಮ ಮಿತ್ರರಿಗೂ ನಿರ್ದೇಶಕರಿಗೂ ಬಂದಂಥ ಎಲ್ಲ ಕಲಾವಿದರಿಗೂ ನನ್ನ ಅನೇಕ ವಂದನೆಗಳು. ಉಡಾಳ ಅಂದರೆ ಇದು ಉತ್ತರ ಕರ್ನಾಟಕದ ಒಂದು ಹಾಸ್ಯ ಮಿಶ್ರಿತ ಹೆಸರು. ಇದು ನಾನು ಆವಾಗ ಅಂದ್ಕೊಂಡೆ, ಅಮೂಲವ್ರು ಹೇಳಿದರು, ಈಗ ನೀವು ಬೇಕಾಗೈತಿ ಒಂದು ಸ್ವಲ್ಪ ದಿವಸ ಕೆಲಸ ಆಯ್ತು ಅಂದಾಗ ಏನಿಟ್ಟು ಹೆಸರು ಉಡಾಳ ಅಂದರು. ನಮ್ಮ ಕಡೆ ಉತ್ತರ ಕರ್ನಾಟಕ ಹೇಳ್ತಾರೆ, ಭಾರಿ ಉಡಾಳ ಅದನ್ನು ಹೋಮರಾಯವ ಅಂದರೆ ಹಾಸ್ಯ ಮಿಶ್ರಿತ. ಇಲ್ಲಿ ಕಥೆನೂ ಇದೆ, ಹಾಸ್ಯನೂ ಇದೆ, ಪ್ರತಿಯೊಂದು ಪ್ರೇಕ್ಷಕರಿಗೆ ಏನು ಬೇಕು ಎಲ್ಲವೂ ಇದೆ. ಮೇಲಾಗಿ ನಮ್ಮ ಯೋಗರಾಜ ಭಟ್ರು ಶಿಷ್ಯರು, ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅಂದಮೇಲೆ ಎಲ್ಲ ಅನುಭವ ಇರುತ್ತೆ ಮತ್ತು ಭಾಳ ಸಂಭಾವಿತರು. ಯಾಕಂದರೆ ನಾನು ಯೋಗರಾಜ್ ಭಟ್ರು ಸರ್ದು ದನ ಕಾಯವೂ ಮಾಡಿದೆ, ಕರ್ನಾಟಕ ದಮನಕ ಮಾಡಿದೆ. ಅವ್ರ ಜೊತೆ ಇದ್ದಾಗ ಭಾಳ ಒಂದು ಡ್ರೆಸ್ ಆಗ್ಬೋದು, ಮೇಕಪ್ ಆಗ್ಬೋದು, ಪಾತ್ರ ಆಗ್ಬೋದು, ಶೈಲಿ ಪ್ರತಿಯೊಂದು ಅಮೂಲವ್ರು ಹೇಳ್ತಿದ್ರು. ಹಾಗಾಗಿ ನನಗೊಂದು ಕಡೆ ಎಲ್ಲೂ ಅನಿಸಿತ್ತು, ಇಷ್ಟಿದ್ದೆಲ್ಲ ಭಾಳಷ್ಟು ಇದ್ದಾರೆ, ಇವರು ಅನುಭವ ಆಗಿದ್ದಾರೆ, ಏನೋ ಇವರು ಒಂದು ಒಳ್ಳೆಯ ಯೋಗ ಇದೆ ಅಂತ ನನಗೆ ಎಲ್ಲೂ ಅನಿಸುತ್ತೆ. ಅದನ್ನು ಹೇಳಿದ್ದು ಇವತ್ತು ಹೇಳ್ತಾ ಇದ್ದೆ ನಾನು. ಯಾಕಂದರೆ ಹಾಗಾಗಿ ಅವರು ಕೂಡ, ಅವ್ರ ತಾಯಿಯವರು ಕೂಡ ರಂಗಭೂಮಿಯಿಂದ ಬಂದವರು. ಹಾಗಾಗಿ ಉತ್ತರ ಕರ್ನಾಟಕದ ಏನು ಹಳೆಯ ಮಾತು, ಹಳ್ಳಿಯಲ್ಲಿ ಆಡುವಂಥ ಮಾತುಗಳು ಎಲ್ಲವೂ ಇದೆ. ಇದು ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಎಲ್ಲ ಇಷ್ಟ ಆಗ್ತದೆ. ಮತ್ತು ಆಮೇಲೆ ಅಮೂಲ್ ಅವ್ರಿಗೆ ಒಂದು ಒಳ್ಳೆಯದಾಗಲಿ, ದೇವರವ್ರಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ, ಕೀರ್ತಿ, ಸಂಪತ್ತು ಎಲ್ಲವೂ ಕೊಡಲಿ. ಈ ಸಿನಿಮಾ ಇಡೀ ಕರ್ನಾಟಕ ತುಂಬ ಓಡಾಡಿ ಬರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ನೀವಿದ್ದೀರಿ, ತುಂಬ ದಿವಸ ಆಗಿತ್ತು ನಾನು ಟ್ರೈಲರ್ ಟೀಸರ್ ಕಾರ್ಯಕ್ರಮಗಳಿಗೆ ಬಂದು. ಕಾರಣಾಂತರಗಳಿಂದ ಅಂದರೆ ಸಿನಿಮಾ ಶೂಟಿಂಗ್ ಏನೋ ಕಂಟಿನ್ಯೂಸ್ ಆಗಿರ್ತಾ ಇತ್ತು, ಏರುಪೇರಾಗಿ ದಿನಾಂಕಗಳ ಹೊಂದಾಣಿಕೆ ಆಗದೆ ಬರೋಕ್ಕಾಗ್ತಲ್ಲ. ಇವತ್ತು ಉಡಾಳಗೋಸ್ಕರ ಹಾರಿ ಮೈಸೂರಿನಿಂದ ಇಲ್ಲಿಗೆ ಬೆಂಗಳೂರಿಗೆ ಬಂದಿದ್ದೀನಿ. ಈಗ ಇವತ್ತು ಫ್ರೀ ಇದ್ದೆ. ಮೊದಲನೇ ಸಾರಿ ಹೇಳಬೇಕು ಅಂತಂದರೆ, ಉಡಾಳ ಭಾಳ ಒಳ್ಳೆಯ ಸಿನಿಮಾ, ಇಷ್ಟಪಟ್ಟು ಮಾಡಿದಂಥ ಸಿನಿಮಾ. ನನ್ನ ಭಾಗ್ಯ ಈ ಸಿನಿಮಾದಲ್ಲಿ ಮಾಡಿರೋದು. ನಾನು ಮೊದಲನೇ ಸಿನಿಮಾ ಪಂಚತಂತ್ರ ಯೋಗರಾಜ್ ಸರ್ ಜೊತೆ ಮಾಡಿದೆ. ಅದಾದ ನಂತರ ಯೋಗರಾಜ ಶಿಷ್ಯರು ಯಾರ್ಯಾರಿದ್ದಾರೋ ಎಲ್ಲ ಸಿನಿಮಾದಲ್ಲೂ ಮಾಡಿದೆ ನಾನು. ಥ್ಯಾಂಕ್ ಯು ಸರ್. ಯೆಲ್ಲೋ ಗ್ಯಾಂಗ್ ರವೀಂದ್ರ ಆಗ್ಬೋದು, ಅಮರ ಪ್ರೇಮಿ ಅರುಣ್ ಪ್ರವೀಣ್, ಆಮೇಲೆ ಇನ್ಸ್ಟೆಂಟ್ ಕಾಫಿ ಪುನೀತ್ ಮತ್ತು ಉಡಾಳ ಅಮೋಲ್, ಎಲ್ಲವೂ ಒಂದೊಂದು ಅನುಭವ. ಒಂದು ಥಾಟ್ ಆಫ್ ಸ್ಕೂಲ್ ಅಂತ ನಾವೇನು ಹೇಳ್ತೀವೋ ಆ ರೀತಿ ಎಲ್ಲರನ್ನೂ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಅತ್ಯಂತ ಸಬಲರಾಗಿ. ಆಮೇಲೆ ಕರೆಕ್ಟು ಪದವಿ ಪೂರ್ವ ಕಾಲೇಜು ಹರಿಪ್ರಸಾದ್ ಸರ್, ಅವರಲ್ಲೂ ಮಾಡಿದೆ ನಾನು. ಒಂದು ಥಾಟ್ ಆಫ್ ಸ್ಕೂಲು ಅಲ್ಲಿ ಸಮರ್ಥರಾಗಿ ಸಬಲರಾಗಿ ಆ ಒಂದು ಯೂನಿವರ್ಸಿಟಿಯಿಂದ ಹೊರಗಡೆ ಹೋಗೋ ವಿದ್ಯಾರ್ಥಿಗಳು ಎಷ್ಟೆಷ್ಟು ಸಬಲರಾಗಿರ್ತಾರೆ ಅನ್ನೋದಕ್ಕೆ ಅವ್ರು ಮಾಡಿರೋ ಪ್ರತಿಯೊಂದು ಸಿನಿಮಾವು. ಅದರಲ್ಲಿ ತುಂಬ ಮುಕುಟಪ್ರಾಯವಾದಂಥ ಸಿನಿಮಾ ಅಂತಂದರೆ ಉಡಾಳ ಅಂತಂತ ನಾನು ವೈಯಕ್ತಿಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಅಮೂಲ್ ಅವರು ಅವರ ನೆಲದ ಬಿಜಾಪುರ ಅವರ ಹುಟ್ಟೂರು. ಆ ಹುಟ್ಟೂರಿನ ಎಲ್ಲ ಸತ್ವವನ್ನು ಬಹುಶಃ ಟ್ರೈಲರ್ ನೋಡಿದ್ರೆ ನಮಗೆಲ್ಲವೂ ಗೊತ್ತಾಗುತ್ತೆ. ಅಲ್ಲಿಯ ಸರ್ಕಲ್ಗಳಾಗ್ಬೋದು, ಅಲ್ಲಿಯ ಮಾನ್ಯುಮೆಂಟ್ಸ್ ಆಗ್ಬೋದು, ಅಲ್ಲಿಯ ಭಾಷೆ ಆಗ್ಬೋದು, ಅಲ್ಲಿಯ ಸೊಗಡನ್ನು ಇಲ್ಲಿ ನೋಡಿದ್ರೆ ಅದು ವಾಸನೆ ಸಿಗುತ್ತೆ. ಆ ಬಿಜಾಪುರದ ವಾಸನೆ, ಉತ್ತರ ಕರ್ನಾಟಕದ ವಾಸನೆ. ಪ್ರತಿಯೊಬ್ಬ ಕಲಾವಿದರು, ಬಹುಶಃ ನಾನು ಮತ್ತು ಇನ್ನೊಬ್ರು ಯಾರೋ ಇಬ್ಬರೇ ಅನಿಸುತ್ತೆ ಅಲ್ಲಿ ಹೊರಗಡೆಯವರು, ಇನ್ನು ಉಳಿದವರು ಎಲ್ಲರೂ ಕೂಡ ಅದೇ ಭಾಗದವರು. ಭಾಳ ಅತ್ಯುತ್ತಮವಾಗಿ ಸಿನಿಮಾವನ್ನು ಮಾಡಿದ್ದಾರೆ. ಅಮೂಲ್ ಅವ್ರಿಗೆ ನಿಜಕ್ಕೂ ಒಳ್ಳೆಯದಾಗಲಿ. ಹಾಗೆ ಪೃಥ್ವಿ ಅಂತೂ ನಿಜವಾಗ್ಲೂ ಉಡಾಳ ಆಗ್ಬಿಟ್ಟಿದೆಯಾ ಈ ಸಿನಿಮಾದಲ್ಲಿ. ಅದು ಭಟ್ರ ಆಶೀರ್ವಾದ. ಮೇಡಮ್ ಹೇಳ್ದಾಗೆ ಭಟ್ರು ದೊಡ್ಡ ಉಡಾಳ್ರೆ. ಆ ತುಂಟುತನ ಇದೆಯಲ್ಲ, ಅದು ಎಂಥ ಸೊಗಸು ಅಂತಂದರೆ ಅವ್ರ ಸೆಟ್ಟಲ್ಲಿ ಕೆಲಸ ಮಾಡಿದವ್ರಿಗೆ ಅದರದ್ದು ಮಜಾ ಸಿಗುತ್ತೆ. ಅದನ್ನು ನಮ್ಮ ಇನ್ನೊಬ್ಬ ಉಡಾಳ ಅಮೂಲು ಕೂಡ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ. ಇಡೀ ಬೆಳಿಗ್ಗೆ ಬಂದು ಶುರು ಆದರೆ ಸಂಜೆವರೆಗೂ ನಮ್ಮನ್ನು ಸರಿಯಾಗಿ ಹಿಂಡುತ್ತಾರೆ ಅಂತಾರೆ. ಹಂಗೆ ಹಿಂಡಲ್ಲ, ಆದರೆ ಯಾವುದು ಹಿಂಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಮನೆಗೆ ಹೋಗಿ ಮಲಗಿದಾಗಲೇ ಗೊತ್ತಾಗೋದು, ಓ ಇಷ್ಟು ನಮ್ಮನ್ನು ಹಿಂಡಿದ್ದಾರೆ ಇವರು ಅಂತಂತ. ಅಷ್ಟರ ಮಟ್ಟಿಗೆ ಕೆಲಸ ತೆಗಿತಾರೆ. ಎಲ್ಲೂ ಬೇಜಾರು ಮಾಡ್ಕೊಳ್ಳಲ್ಲ, ಅಸಹನೆ ತೋರಿಸಲ್ಲ, ಪ್ರೀತಿಯಿಂದನೇ. ಆ ಬೈಗಳವೂ ಪ್ರೀತಿಯೇ. ಆಮೇಲೆ ಅವ್ರು ಬೈಲಿಲ್ಲ ಅಂದರೆ ಕೆಲಸವೇ ಆಗಲ್ಲ. ಭಟ್ರಂತೂ ಬೈಲಿಲ್ಲ ಅಂದರೆ ಕೆಲಸವೇ ಆಗಲ್ಲ. ಆ ಬೈಗಳನ್ನೇ ಒಂದು ರೀತಿ ಎಲ್ಲರೂ ಮೃಷ್ಟಾನ್ನ ಭೋಜನದ ರೀತಿ ಸವಿದು ಕೆಲಸ ಮಾಡ್ತಾರೆ. ಅದು ನನ್ನ ಅನುಭವ.
ಹಾಗಾಗಿ ಅವ್ರ ಇಡೀ ತಂಡ ಅವರ ಯೂನಿವರ್ಸಿಟಿಯಿಂದ ಬಂದಿರೋಂಥ ಎಲ್ಲ ನಿರ್ದೇಶಕರು ಭಾಳ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ವಿಷಯಾಧಾರಿತವಾದಂಥ ಸಿನಿಮಾಗಳನ್ನ ಮಾಡಿದ್ದಾರೆ, ಮೌಲ್ಯಯುತವಾದಂಥ ಸಿನಿಮಾಗಳ ಮಾಡಿದ್ದಾರೆ. ಜನಗಳಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಪ್ರಯತ್ನಪಟ್ಟು ಆ ನಿಟ್ಟಿನಲ್ಲೇ ಶ್ರಮ ವಹಿಸಿದ್ದಾರೆ. ಹಾಗಾಗಿ ಇಡೀ ತಂಡಕ್ಕೆ ನನಗೂ ಸೇರಿಸಿ ಶುಭಾಶಯಗಳನ್ನ ಹೇಳ್ತೀನಿ. ಸಿನಿಮಾ ಚೆನ್ನಾಗಿ ಓಡಲಿ. ಜೊತೆಗೆ ನೀವು ಮಾಧ್ಯಮ ಮಿತ್ರರೇನಿದ್ರು, ಇದು ಭಾಳ ವಿಶೇಷ ಸಿನಿಮಾ. ನಾನು ಪ್ರತಿ ಸಾರಿ ಹೋದಾಗಲೂ ವೇದಿಕೆ ಮೇಲೆ ಹೇಳ್ತಾ ಇರ್ತೀನಿ, ಕನ್ನಡ ಯಾವತ್ತೂ ಕೂಡ ಏರುಗತಿಯಲ್ಲಿ ಇರ್ತದೆ, ಮೇರು ಸ್ಥಿತಿಯಲ್ಲೇ ಇರ್ತದೆ. ಅದು ಯಾವತ್ತೂ ಕಡಿಮೆ ಆಗಲ್ಲ. ಅದಕ್ಕೆ ನಮ್ಮೆಲ್ಲರ ಏನಂತೀವಿ ವೈಯಕ್ತಿಕವಾದಂತಹ ಕಾಳಜಿಯಿಂದ ಅದನ್ನು ಮುಂದೆ ತಗೊಂಡೋಗ್ಬೇಕು, ಮಾತಾಡಬೇಕು, ಅದನ್ನು ನೋಡಬೇಕು, ನೋಡಿಸೋ ನಿಟ್ಟಿನಲ್ಲಿ ಎಲ್ಲರೂ ಪ್ರಯತ್ನಿಸಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನನ್ನ ಹೆಸರು ಹರೀಶ್ ಅಂಥೇಳಿ. ಇದ್ರೊಳಗೆ ನಡಗಾಕತ್ತೀನಿ ಸರ್, ಯಾಕೋ ಇದ್ರೊಳಗೆ ಬಿ ಡಿ ಬಸ್ಯನ ಪಾತ್ರ ಮಾಡೀನಿ. ನಮ್ಮ ಸರ್ ತಮ್ಮನ ಪಾತ್ರ ಚೆನ್ನಾಗಿ ಬಂದೈತಿ. ಏನು ಹೇಳ್ಬೇಕು ಅಂತಂದ್ರೆ, ಇದಕ್ಕೆ ಮೊದಲು ಥ್ಯಾಂಕ್ಸ್ ಹೇಳೋದು ಭಟ್ರಿಗೆ. ಯಾಕಂತಂದ್ರೆ ನಾನು ಕಾಮಿಡಿ ಕಿಲಾಡಿ ಒಳಗಿದ್ದಾಗ ಮಗನ ಒಂದು ಪಿಕ್ಚರ್ ಮಾಡ್ಬೇಕಲೇ ನಿಮ್ಮ ಜೊತೆ ಮಾಡಬೇಕು ಅಂತೇಳಿ ಒಂದು ಮಾಡಿಸಿದ್ರು. ಅದೊಂದು ಮಾಡಿಸಿದ್ದಕ್ಕೆ ಅದ್ರೊಳಗೆ ನನ್ನ ಪಾತ್ರ ಕಟ್ ಆಯ್ತು. ನಂದು ಒಂದು ಸತಿ ಕ್ಯಾರೋಡ್ನ ಕರೆದ್ರು, ಎದಕ್ಕೆ ಬಂದಿಲ್ಲ ಅಂತಂದರು. ಶೂಟಿಂಗ್ ಸರ್ ಅಂತಂದೆ. ನಿನ್ನ ಪಾತ್ರ ಕಟ್ಟಾಗಿ ಭಾಳ ದಿವಸ ಆಯ್ತು, ಸುಮ್ಮ ಹೋಗಲೇ ಅಂತಂದರು. ಆಮೇಲೆ ಮತ್ತೆ ಅಮೂಲ್ ಸರಿ ಭೇಟಿ ಮಾಡಿಸಿದ್ರು. ಅವತ್ತೇ ಅದೇ ಕ್ಯಾರೋಡ್ನೊಳಗೆ ಅಮೂಲ್ ಸರಿ ಭೇಟಿ ಮಾಡಿಸಿದ್ರು. ಅದೊಂದು ಪುಟ್ಟ ಪಾತ್ರ ಇತ್ತು. ನಾನು ಯಾವುದೋ ಒಂದು ಸಣ್ಣ ಪಾತ್ರ ಕೊಡ್ತಾರಂತ ಮಾಡಿದ್ದೆ. ಆದ್ರೆ ನನ್ನ ಯೋಗ್ಯತೆಗೂ ಮೀರಿ ಒಂದು ಪಾತ್ರ ಐತಿ, ಅದನ್ನು ಕೊಟ್ಟರು. ಅದನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸಿನ ಅದು ಅಮೂಲ್ ಸರಿಗೆ ಗೊತ್ತು. ಯಾಕಂತಂದ್ರೆ ನಮ್ಮ ಮ್ಯಾಗ ನಂಬಿಕೆ ಇಟ್ರು. ಯಾಕಂದ್ರೆ ನಾವೆಲ್ಲ ರಂಗಭೂಮಿ ಕಲಾವಿದರು, ಉತ್ತರ ಕರ್ನಾಟಕದೊಳಗೆ ರಂಗಭೂಮಿ ಕಲಾವಿದರು. ನಮ್ಮನ್ನು ಅಲ್ಲಿಂದ ಹುಡುಕಿ ತಂದು ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಾಗ ನಾವು ಅದಕ್ಕೆ ನ್ಯಾಯ ಒದಗಿಸಿವೋ ಇಲ್ಲೋ ಅನ್ನೋದು ನಮ್ಮದು ಮನಸ್ಸಿನಾಗ ಅಳಕಿರ್ತೈತಿ. ಆದರೂ ಸರ್ ನಮ್ಮನ್ನಂತೂ ಒದಗಿಸ್ಲಿಲ್ಲ ಅಂದರೂ ಬಿಟ್ಟಿಲ್ಲ ನಮಗೆ. ಬೆಳಗ್ಗೆನ ಸಂಜೆ ಮಟ್ಟ ಸರ್ ಅಂದಂಗೆ ಹಿಂಡೆಲ್ಲ ನಮ್ಮನ್ನಂತೂ ಜ್ಯೂಸ್ ಮಾಡಿ ತೆಗೆದು ಅದು. ಆದ್ರೂ ಸಾಟ್ಟೊಳಗೆ ಏನು ಮಜಾಪ ಅಂತಂದ್ರೆ ಉಡಾಳಿಗಿರಿ ಮಾಡ್ಕೊತಾನೆ ಇದ್ವಿ ನಾವು. ಅದು ಹೆಸರಿಗೆ ತಕ್ಕಂಗೆ ಇದ್ವಿ ನಾವು ಅಷ್ಟರು. ಪೃಥ್ವಿ ಆಯಿತು, ನಾವಾಯ್ತು, ಎಲ್ಲ ಆಯ್ತು. ಅದು ಯಾಕೆ ಜಲ್ದಿ ಮುಗಿತು ಶೂಟಿಂಗ್ ಅಂತ ಅನ್ನಿಸ್ತು ಲಾಸ್ಟಿಗೆ. ಅಷ್ಟರ ಮಟ್ಟಿಗೆ ನಾವು ಎಂಜಾಯ್ ಮಾಡೀವಿ. ಆಮ್ಯಾಗೆ ಎಲ್ಲರೂ ಶ್ರಮ ಐತಿ. ಅಮೂಲ್ ಸರ್ದು, ವೀರೇಶ್ ಸರ್ದು, ಆಮೇಲೆ ಪ್ರತಿಯೊಬ್ಬರು ಕ್ಯಾಮ್ರಾಮನ್ ಸರ್ದು, ಪ್ರತಿಯೊಬ್ಬರದು ಇದ್ರೊಳಗೆ ಭಾಳ ಶ್ರಮ ಹಾಕಿ ಮಾಡ್ಯಾರ. ಒಂದು ಅವ್ರ ಕನಸಿನ ಕೂಸು ಅಂದರೂ ಅಡ್ಡಿ ಇಲ್ಲ. ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೀವಿ. ಅದನ್ನು ಸ್ವೀಕರಿಸೋದು ತಂದೆಲ್ಲರ ತಮ್ಮ ಏನಂತಾರೆ ಸರ್ ಅದಕ್ಕೆ ಆಶೀರ್ವಾದ ಸರ್. ದಯವಿಟ್ಟು ಎಲ್ಲ ಉತ್ತರ ಕರ್ನಾಟಕದ ಕಲಾವಿದರಾಗಿ ಮಾಡೀವಿ. ಆಶೀರ್ವಾದಿಸ್ಬೇಕಂತೇಳಿ ಕೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಯಾಕೋ ನಡ್ಗಾಗತ್ತೀನಿ ಸರ್ ಇವತ್ತು. ನಮಸ್ಕಾರ. ಜೈ ರಂಗಭೂಮಿ. ನಾವು ಉತ್ತರ ಕರ್ನಾಟಕದಲ್ಲಿ ವೃತ್ತಿ ರಂಗಭೂಮಿಯಲ್ಲಿ ಪಾತ್ರ ಮಾಡಿದಂಥವ್ರು ಭಟ್ ಸರ್ ಗುರುಗಳು ನಮ್ಮನ್ನು ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿಸಿದರು. ನಾವು ಸಣ್ಣವರಿದ್ದಾಗ ದೊಡ್ಡ ಕನಸಿತ್ತು, ಶಿವಣ್ಣವ್ರು ನೋಡಬೇಕು, ಪ್ರಭುದೇವ್ ಸರ್ ನೋಡಬೇಕು ಅಂತ. ಆದರೆ ಅವ್ರು ದೊಡ್ಡ ಅವಕಾಶ ಕೊಟ್ಟಿದ್ದು ಕರ್ನಾಟಕದ ಮನಕದೊಳಗೆ. ಮೇಡಮ್ ನಿಮ್ಮ ಜೊತೆಯಲ್ಲಿ ಮಾಡಿದ್ದೀನಿ, ಒಂದು ಒಳ್ಳೆಯ ಅವಕಾಶ ಕೊಟ್ಟರು. ಈ ಕುಂಟಕೋಣ ಮುಖಜಾಣ ನಾಟಕ ಬಹುಶಃ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರಿ. ಅದರಲ್ಲಿ ಕುರುಡನ ಪಾತ್ರ ಮಾಡಿದ್ದೆ. ಆ ಕುರುಡನ ಪಾತ್ರ ಎಷ್ಟು ಹಿಡಿಸಿತ್ತು ಏನೋ ಗೊತ್ತಿಲ್ಲ. ಒಟ್ಟು ನನ್ನ ಕರೆದಾಗೊಮ್ಮೆ ಕುರುಡನ ಪಾತ್ರನೇ ಮಾಡಿಸ್ತಾರೆ ಸರ್. ಧನ್ಯವಾದಗಳು ಸರ್ ನಮ್ಮನ್ನು ಪರಿಚಯಿಸಿದ್ದಕ್ಕೆ. ಗೋಲ್ ಗುಂಬಜ್ ಆಣೆ ಇದು ನಿಜವಾಗ್ಲೂ ಸೂಪರ್ ಹಿಟ್ ಆಗುತ್ತೆ ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ಮೈಕ್ ಕೊಡೋದಲ್ಲ, ನೀವು ಕೊಡಿ, ಅವ್ರು ಮಾತಾಡಲಿ. ಇವರೆಲ್ಲ ಹೇಳ್ಬಿಟ್ರು ಅಂತ ಮುಗಿಸೋಣ ಅಂತ. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ನಮ್ಮ ಅಮೂಲ್ ಸರ್ಗೆ ನಾನು ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಮೂವಿ ಸ್ಟಾರ್ಟಿಂಗ್ ನಾನು ಕರಿಬೇಕಾದ್ರೆ ಸರ್ ನಾವು ಒಲ್ಲೆ ಸರ್ ಈ ಕ್ಯಾರೆಕ್ಟರ್ನ ಮಾಡಂಗಿಲ್ಲ ಸರ್, ನಾವು ಒಲ್ಲೆ ಸರ್ ಅಂತ ಭಾಳ ಕಡ್ಸೀನಿ ರೀ ಅವ್ರಿಗೆ. ನಿಜವಾಗ್ಲೂ ನನಗೆ ಈ ಸ್ಟೇಜ್ ಮೇಲೆ ನಿಂತು ನಂಗೆ ಅಳ್ಬೇಕನ್ಸಾತೈತೆ. ಯಾಕಂದ್ರೆ ಇಂಥ ಮೂವಿ ನಾನು ಬಿಟ್ಟಿದ್ದೆ ಎಷ್ಟು ಹುಚ್ಚಿ ಹಾಕಿದ್ದೆಪ್ಪ ನಾನು. ನಿಜವಾಗ್ಲೂ ಇದನ್ನೆಲ್ಲ ವಿಡಿಯೋಸು ಈ ಟ್ರೈಲರ್ ಇದೆಲ್ಲ ನೋಡಿದೆ ಅಂದ್ರೆ ನಿಜವಾಗ್ಲೂ ಹುಚ್ಚಿನ ಆಗ್ಬಿಡ್ತಿದ್ದೆ. ನಾನು ಇಂಥ ಮೂವಿನ ಕಳ್ಕೊಂಡ್ಬಿಟ್ನಲ್ಲ ಅಂತ. ನಿಜವಾಗ್ಲೂ ಅವ್ರಿಗೆ ನಾನು ಎಷ್ಟು ಋಣಿ ಆದ್ರೂ ನಾನು ಕಡಿಮೆನೇ. ಅದು ಇನ್ನೊಂದು ಯೋಗರಾಜ್ ಭಟ್ ಸರ್ ಜೊತೆ ನಾನು ಶೂಟ್ ಮಾಡೀನಿ, ಅದ್ರೊಳಗೆ ನಾನು ಆ್ಯಕ್ಟ್ ಮಾಡೀನಿ ಅವ್ರ ಜೊತೆ ಅಂತ ಹೇಳಕ್ಕೆ ಭಾಳ ಖುಷಿ ಆಗತ್ತದ ನನಗೆ. ಭಾಳ ಹೆಮ್ಮೆ ಐತಿ ಇಂಥ ಒಳ್ಳೆ ಮೂವಿ ನಾನು ಮಾಡೀವಿ ಅಂಥೇಳಿ.
ಎಲ್ಲರದು ನಮ್ಮ ಭಾಳ ಜನ ಕಲಾವಿದರದ್ದು ಫಸ್ಟ್ ಮೂವಿ ಇದು. ಒಳ್ಳೆ ರೆಸ್ಪಾನ್ಸ್, ಹೊರಗಡೆ ಅಂತೂ ಭಾಳ ಒಳ್ಳೆ ರೆಸ್ಪಾನ್ಸ್ ಐತಿ ಈ ಮೂವಿಗೆ. ಹಿಂಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಮೂವಿ ಪಕ್ಕಾ ವಿನ್ ಆಗುತ್ತೆ. ಈ ಸಲ ಕಪ್ಪು ನಮ್ದಾಗೈತಿ, ಉಡಾಳ ಮೂವಿನೇ ನಮ್ದಾಗುತ್ತೆ, ಇದಂತೂ ಪಕ್ಕ. ನಾನು ನಮ್ಮೂಲ್ ಸರಿ ಪ್ರತಿ ಸಲನೂ ಹೇಳ್ತಿದ್ದೆ. ಫಸ್ಟ್ ಶೂಟ್ ಹೋದಾಗ ನಾನು ಅವ್ರಿಗೆ ಹೇಳಿದ್ದೆ, ಸರ್ ಈ ಸಲ ಕಪ್ ನಮ್ದೇ ರೀ ಅಂತ. ಹಂಗೆ ಅನ್ಬೇಡಮ್ಮ, ಸುಮ್ಮನಿರು, ಪ್ರತಿ ಸಲ ಕಪ್ ನಮ್ದೇ ಅಂತ ಹೇಳೇಳೆ ನೀನು ನಂಗೆ ಮಾಡಿಬಿಟ್ಟಿಯಾ ಅಂತಂದು. ಇಲ್ಲ ಸರ್ ಈ ಸಲ ಕಪ್ ನಮ್ದಾಗುತ್ತೆ, ನಮ್ಮ ಉಡಾಳ ಮೂವಿನೂ ಪಕ್ಕ ವಿನ್ ಆಗುತ್ತೆ ಅಂತ ಹೇಳಿದ್ದೆ. ಕಪ್ ನಮ್ದಾಗೈತೆ ಅಂದಮೇಲೆ ಉಡಾಳ ಮೂವಿನೂ ವಿನ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಅದಂತೂ ಪಕ್ಕ. ಸೊ ಎಲ್ಲರೂ ಮೂವಿಗೆ ಹಿಂಗೆ ಆಶೀರ್ವದಿಸ್ರಿ, ನಮ್ಮ ಮೂವಿ ಪಕ್ಕ ವಿನ್ ಆಗುತ್ತೆ ಅಂತ ನಾನು ಅನ್ಕೊಂಡಿನಿ. ಇಷ್ಟು ತನಕ ನಂಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ. ಅದು ನೀರು ಹಳ್ಳಿಗತ್ತ ಖರೆ ಅಂದ್ರೆ ಒಂದು ಗುಟ್ಟು ಕುಡಿಸಿ ನಾವು ಕುಡಿದ್ರಿ ಹಂಗೆ. ಇವತ್ತು ಕರ್ನ ಭಾಳ ಅಂಜಿಕೆ ಬರ್ಲಿತ್ತದ ರೀ. ಒಂದು ಏನಪ್ಪ ಅಂತಂದ್ರೆ ಇದು ಎಲ್ಲಿ ಉದುರು ಹೋಗ್ತದೆ ಅಂತೇಳಿ. ಇನ್ನೊಂದು ಈ ಪರಿ ಕ್ಯಾಮ್ರಾನ ಫಸ್ಟ್ ಟೈಮ್ ನೋಡ್ಲಿತ್ತೀನಿ ರೀ. ಹಿಂಗೆ ಪ್ರೆಸ್ ಮೀಟ್ ಎಲ್ಲ ಇದು ಫಸ್ಟ್ ಟೈಮ್ ರೀ ನನಗೆ. ಆಮೇಲೆ ಭಾಳ ಫಸ್ಟ್ ಟೈಮ್ ಆಗ್ಯದ್ರಿ ಈ ಸಿನಿಮಾದಾಗ. ಫಸ್ಟ್ ಟೈಮ್ ಕ್ಯಾರವಂದಾಗ ಹಚ್ಚಿದ್ದೀರಿ ನಾನು. ಅಲ್ಲಿ ಹೋಗಿ ಕೂತಿ ಕನ್ನಡಿ ಮುಂದೆ ಕೂತ್ ಒಂದು ಸ್ವಲ್ಪ ಸ್ಟಾರ್ ಫೀಲಿಂಗ್ ತೊಗೊಂಡಿರಿ ನಾ ಅಲ್ಲೇ. ಆಮೇಲೆ ಮತ್ತೆ ಇಳಿದು ಬಂದು ಮತ್ತೆ ಕೆಲ್ಸಕ್ಕೆ ಹತ್ತಿದ್ವಿ ರೀ. ಎಲ್ಲರೂ ಬಂದಿಲ್ಲ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾರೆ. ನಾನು ಅದೇ ಮಾಡ್ತೀನಿ ರೀ. ಎಲ್ಲರಿಗೂ ಥ್ಯಾಂಕ್ಸ್ ರೀ, ಡೈರೆಕ್ಟರ್ ಸರ್ಗೆ, ಪ್ರೊಡ್ಯೂಸರ್ ಸರ್ಗೆ. ಕರೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸಿನಿಮಾಗಳು ಬರೋದೇ ಕಡಿಮೆ. ಅದರೊಳಗೂ ಇಂಥದ್ದೊಂದು ಮಸ್ತ್ ಕ್ವಾಲಿಟಿ ಸಿನಿಮಾ ತೆಗ್ದಾರ. ಅಗದಿ ಗಿಚ್ ಅನ್ಸಿತ್ತು ರೀ. ಟ್ರೇಲರ್ ನೋಡಬೇಕಾದ್ರೆ ಮಸ್ತ್ ಅನ್ಸಿತ್ತು. ಹಿಂಗೆ ಆಹಾ ಒಂದೇನೋ ಬಂತಪ್ಪ ನಮ್ಮ ಸೈಡ್ ಕಡೆಯಿಂದ, ನಮ್ಮ ಭಾಗದ ಒಂದೇನೋ ಖತರ್ನಾಕ್ ಬಂತು. ನವೀನ್ ಶಂಕರ್ ಅಣ್ಣ ಅವರು ಮಸ್ತ್ ಮೂವೀಸ್ ಮಾಡ್ಕೋತಿದ್ದಾರೆ. ನಮ್ಗೆ ಅವ್ರ ಮೇಲೆ ಭಾಳ ಹೆಮ್ಮೆ ಅದ. ನಮ್ಮ ಉತ್ತರ ಕರ್ನಾಟಕ ಭಾಗದ ಸಿನಿಮಾ ಇದು ಮಾಡ್ತಾರೆ. ಮತ್ತು ಅವ್ರು ನಮ್ಮ ಟ್ರೇಲರ್ ಲಾಂಚ್ ಮಾಡೋದು ಇನ್ನೂ ನಮಗೆ ಖುಷಿ, ಇನ್ನೂ ಹೆಮ್ಮೆ ನಮಗೆ. ಆಮೇಲೆ ಉತ್ತರ ಕರ್ನಾಟಕ ಸಿನಿಮಾಕ್ಕೆ ದುಡ್ಡು ಹಾಕೋರು ಕಡಿಮೆ. ಆ ಭಾಗದ ಸಿನಿಮಾಕ್ಕೆ ಒಂದೇನಾರ ಕತೆ ಬಂದ್ರೆ ಅನ್ಸುತ್ತಾರೆ ಏನು ಮಾಡೋದು ಏನಿಲ್ಲ. ಅದರೊಳಗೂ ರವಿ ಸರ್ ಆಗಲಿ, ಆಮೇಲೆ ನಮ್ಮ ಯೋಗರಾಜ್ ಭಟ್ ಸರ್ ಆಗಲಿ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿ ನಾವು. ಅವ್ರಿಗೊಂದು ಕರ್ನರಿ ಒಂದು ಚಪ್ಪಾಳೆ ಬರ್ಬೇಕ್ರಿ. ಯಾಕಂದ್ರೆ ಅವರು ರೊಕ್ಕ ಹಾಕ್ಯಾರ್ರಿ. ಎಲ್ಲರೂ ತನು ಮನ ಸಹಾಯ ಮಾಡ್ತಾರೆ, ಧನ ಸಹಾಯ ಮಾಡೋರು ಕಮ್ಮಿ. ಅದರ ಸಂಬಂಧ ಅವರು ಧನ ಸಹಾಯ ಮಾಡ್ಯಾರ. ಅಮೋಲ್ ಸರ್ ಅವರು ಮಸ್ತ್ ಕತೆ ಬರೋದ ಅದೆಲ್ಲ ನಮ್ಮ ಎಲ್ಲ ಭಾರಿ ಮಾಡ್ಯಾರ್ರಿ. ಒಟ್ಟು ಏನು ಹೇಳುತ್ತೀವಲ್ತ್ರಿ. ನನಗೆ ಭಾಳ ಏನೇನೋ ಮಾತಾಡೋದು ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೇವೆ ನಾವೇ. ಕರೆ ಇಲ್ಲಿ ಬಂದು ಎಲ್ಲ ಅಂಜಿ ಸ್ವಲ್ಪ ಏನೋ ಮಾತು ಬರವಲ್ಲ ಹೋಗ್ಯಾವ್ರಿ. ಟ್ರೇಲರ್ ನೋಡಿ ಖುಷಿ ಅನ್ಸಿತ್ರಿ ಭಾಳ. ಆಮೇಲೆ ಪೃಥ್ವಿ ನಮಗೆ ಭಾಳ ಅಗದಿ ಖಾಸ ಚಡ್ಡಿ ದೋಸ್ತ್ ಆಗಿಬಿಟ್ರಿ ನನ್ನವ. ಆಮೇಲೆ ಥ್ರೂಔಟ್ ದ ಸಿನಿಮಾ ಪ್ರೊಸೆಸ್ ಏನಿತ್ತಲ್ರಿ, ಇದು ಶೂಟಿಂಗ್ ಅದು ಇದು ಇದ್ದಾಗ ಅವ್ರ ಜೊತೆ ಹರಟಿ ಹೊಡ್ಕೋತ ಆಮೇಲೆ ಅವ್ನು ಭಾಳ ಏನೇನೋ ವಿಚಾರ ಮಾಡ್ಕೊಂಡು ಬಂದಾನ. ಮುಂದೆ ಹಿಂಗೆ ಮಾಡೋನು ಬೈ, ಹಂಗೆ ಮಾಡೋನು ಬೈ, ಇದು ಮಾಡ್ಬೇಕು ಬೈ, ನಾವು ಒಂದು ಟೀಮ್ ಕಟ್ಟಬೇಕು ಬೈ, ಹಂಗೆ ಹಿಂಗಂತ ಭಾಳ ಅವನು ಭಾಳ ಕನಸಿಟ್ಕೊಂಡು ಬಂದಾನ. ಅವಂಗೂ ಗೆಲುವು ಸಿಗಬೇಕು, ಈ ಸಿನಿಮಾ ಗೆಲುವು ಸಿಗಬೇಕು, ಡೈರೆಕ್ಟರ್ ಸರಿಗೆ ಗೆಲುವು ಸಿಗಬೇಕು, ಪ್ರೊಡ್ಯೂಸರ್ ಸರಿಗೆ ಜಗ್ಗಿ ರೊಕ್ಕ ಮಾಡ್ಬೇಕು ಅವರು. ಯಾಕಂದ್ರೆ ನೆಕ್ಸ್ಟ್ ನಾವು ಏನಾರ ಕತ್ತಿ ಅದು ತೊಗೊಂಡು ಹೋದಾಗ ಅವರು ದುಡ್ಡು ಹಾಕ್ಬೇಕಲ್ರಿ ನಮ್ಮ ಮೇಲೆ. ಅದಕ್ಕೆ ಅವ್ರು ಗೆಲ್ಬೇಕ್ರಿ. ಆಮೇಲೆ ನಾವು ಕಾಣಿಸಿವ್ರಿ, ಸ್ವಲ್ಪ ಕಾಣಿಸಿವಿ. ಖುಷಿ ಅದ ನಮಗೆ. ಸ್ವಲ್ಪ ಏನು ಮಸ್ತ್ ತೋರಿಸ್ಯಾರ ನಮಗೆ, ಅಗದಿ ಗಿಚ್ಚು ತೋರಿಸ್ಯಾರ. ನಾ ಅಂತೂ ಫುಲ್ ಖುಷಿ ಆಗಿಬಿಟ್ಟೇನಿ. ಮನೆಗೆ ಹೋಗಿ ಶಾಂಗಿ ಬೇರೆ ಮಜ್ಜಿಗೆ ಬೇರೆ ಕುಡಿತೀನಿ ರೀ. ಎರಡು ಕುಡಿಸಿ ಏನು ಮಾತಾಡ್ಲಿತ್ತ ನನಗೆ ಗೊತ್ತಿಲ್ಲ. ಎಲ್ಲರಿಗೂ ಥ್ಯಾಂಕ್ಸ್ ರೀ. ಎಲ್ಲ ಮಾಧ್ಯಮ ಮಿತ್ರದವರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ರೀ. ಆಯ್ತು ರೀ. ಅಲ್ಲ ಎಲ್ಲ ಹೇಳಿದ್ರಿ, ನಿಮಗೂ ಥ್ಯಾಂಕ್ಸ್ ರೀ. ಇವ್ರಿಗೆ ಮೇನ್ ಥ್ಯಾಂಕ್ಸ್ ಹೇಳ್ಬೇಕ್ರಿ. ಯಾಕಂದ್ರೆ ಇವ್ರು ಒಬ್ಬೊಬ್ರು ಕರೆದು ಪಾಪ 24 ತಾಸು ಅಲ್ರಿ. ಒಟ್ಟು ಇವೆಂಟ್ ಮುಗಿದ ತನಕ ಸ್ಟೇಜ್ ಮೇಲೆ ನಿಂತು ಕಾಲ್ ನುಸ್ಕೋತು ಇವರು. ಪರವಾಗಿಲ್ರಿ. ಆದ್ರೆ ನೀವು ನಿಮ್ಮ ಪಾತ್ರದ ಬಗ್ಗೆನೇ ಹೇಳಿಲ್ಲ ಅಲ್ರಿ. ಪಾತ್ರ ನಮ್ದು ಪಾಪೆ ಅಂತದ ರೀ. ನಮ್ದು ಒಂದು ಕ್ಯಾರೆಕ್ಟರ್, ಏನೋ ಒಂದು ಹಲ್ಕಟ್ ಕ್ಯಾರೆಕ್ಟರ್ ಅದ ರೀ ನಮ್ದು. ಒಂದು ಸ್ವಲ್ಪ ಹಲ್ಕಟ್ ಕ್ಯಾರೆಕ್ಟರ್ ಅದ. ಕಾಣಿಸ್ಲಿಕ್ಕೆ ಸ್ವಲ್ಪ ಹಿಂಗೇನೋ ಕೂದ್ಲಾಗಿದ್ಲ ಇದನ್ನ ಮಾಡ್ಯಾರ. ಕರೆ ಹಲ್ಕಟ್ ಅದ ರೀ ಕ್ಯಾರೆಕ್ಟರ್ ಅಷ್ಟೇ. ಉಡಾ ಕ್ಯಾರೆಕ್ಟರ್ ಹಲ್ಕಟ್ ಅನ್ಬಾರ್ದೇನ್ರಿ ಸರ್? ತಪ್ಪೇನ್ರಿ ಅದು? ಸಾರಿ ಗೊತ್ತಲ್ಲ ನಂಗೆ. ಈಗ ಮೊದ್ಲ ಸಾರಿ ಕೇಳ್ಬಿಟ್ಟೇನ್ರಿ. ಯಾಕಂದ್ರೆ ಎಲ್ಲೆಲ್ಲಿ ಹೋಗಿ ಏನೇನು ಆಗ್ತದೋ ಅಯ್ಯೋ ಸಾರಿ ರೀ ಅಪ್ಪ. ಈಗ ತಪ್ಪ. ನಾನು ಇಂಡಸ್ಟ್ರಿಗೆ ಒಂದು 25 ವರ್ಷ ಇದು. ಎಷ್ಟೋ ಸಾಂಗ್ಸ್ ಹಾಡಿದ್ದೀನಿ, ಎಷ್ಟೋ ಸಾಂಗ್ಸ್ ಕೇಳಿದ್ದೀನಿ, ಎಷ್ಟೋ ಸಾಂಗ್ಸ್ ಕಂಪೋಸ್ ಮಾಡಿದ್ದೀನಿ. ಬಟ್ ಫಸ್ಟ್ ಟೈಮು ಈ ಉತ್ತರ ಕರ್ನಾಟಕ ಶೈಲಿನ ಕೇಳ್ತಾ ಇರ್ತೀನಿ. ಅದರಲ್ಲೆಲ್ಲ ಈ ಟಪಾಂಗುಚ್ಚಿ ಆ ಥರದ ಫಾಸ್ಟ್ ನಂಬರ್ಸು ಅದಿದು ಬರ್ತಾ ಇರುತ್ತೆ. ಬಟ್ ಫಸ್ಟ್ ಟೈಮ್ ನಾನು ಕಂಪೋಸ್ ಮಾಡ್ಬೇಕಾದ್ರೆ ಇದು ಖಾತರಿ ಐತಿ. ನಾನು ತುಂಬ ಫೇವ್ರೇಟ್ ಆಗ್ಬಿಟ್ಟಿದೆ ಅದು. ಈ ಸ್ಲ್ಯಾಂಗಲ್ಲಿ ಈ ಮೆಲೋಡಿ ಸಾಂಗು ತುಂಬಾ ಡಿಫ್ರೆಂಟಾಗಿ ಕೇಳಿಸ್ತಾ ಇದೆ. ಇದು ಖಾತರಿ ಐತೆ ನನಗಾಗೈತಿ ಪ್ರೀತಿ, ಗೋಲ್ ಗುಂಬಜ್ ಆಣಿ ನಾನಿನ್ನವ. ಆ ಆಣಿ ಇದು ಖಾತ್ರಿ ಐತಿ ಅದೆಲ್ಲ ಮೆಲೋಡಿಲಿ ಎಷ್ಟು ಚೆನ್ನಾಗಿ ಕೇಳಿಸ್ತದೆ. ನಾವು ಈ ಭಾಗದ ಸ್ಲ್ಯಾಂಗ್ನ ತುಂಬ ರಫ್ ಅದು ಇದು ಅಂದ್ಕೊಂಡಿರ್ತೀವಿ. ತುಂಬ ಸ್ವೀಟ್ ಆಗಿದೆ.
ಥ್ಯಾಂಕ್ ಯು ಭಟ್ ಸರ್, ಅಮೋಲ್ ಮತ್ತು ರವಿಶಮನ್ ಸರ್ ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಹಾಗೆ ಇದು ನಮ್ಮ ಉಡಾಳ ತುಂಬಾ ಡಿಫ್ರೆಂಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ತುಂಬ ನಮ್ಮ ಮ್ಯೂಸಿಷಿಯನ್ಸ್, ನಾನು ಮತ್ತು ನನ್ನ ಸ್ನೇಹಿತ ಡೇವಿ ಸುರೇಶ್ ಇಬ್ಬರು ಸೇರಿ ಮಾಡಿರೋದು ಮ್ಯೂಸಿಕ್ ಇದು. ತುಂಬಾ ಎಂಜಾಯ್ ಮಾಡಿದ್ವಿ. ಅಂದರೆ ಪ್ರತಿಯೊಂದು ಫ್ರೇಮ್ಸನ್ನು ನಗಿಸ್ತಾರೆ ಮತ್ತು ಅಳಿಸ್ತಾರೆ ಮತ್ತು ಫೈಟು ಕೋಪ ಬರ್ಸ್ತಾರೆ, ಏನೇನೋ ಆಗುತ್ತೆ. ಉಡಾಳನ ನೀವೆಲ್ಲ ಮಾಧ್ಯಮದವರು ಸಪೋರ್ಟ್ ಮಾಡಿ ಅದನ್ನು ಗೆಲ್ಲಿಸಿ. ಹಾಗೆ ಇನ್ನೊಂದು ಹೇಳಲೇಬೇಕಾದ ವಿಷಯ, ನಾನು ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ಏನಾದ್ರು ಆಗಿದ್ದೀನಿ ಅಂದರೆ ಅದಕ್ಕೆ ಇಬ್ಬರು ಕಾರಣ. ನಾನು ಹಂಸಲೇಖ ಸರ್ ಹತ್ರ ಇದ್ದಾಗ ಹಾಡ್ತಾ ಇದ್ದೆ, ಅವರಿಂದನೇ ನಾನು ಸಿಂಗರ್ ಆಗಿರೋದು. ಬಟ್ ಅಲ್ಲೆಲ್ಲ ಒಂದು ಕಡೆ ನನಗೆ ಗೊತ್ತಿದ್ದಂಗೆ ಸಂಗೀತ ನಿರ್ದೇಶನ ನನಗೆ ಬಂದಿತ್ತು ಅಂತ ಭಟ್ ಸರ್ಗೆ ಗೊತ್ತಾಗಿದೆ, ನನಗೆ ಗೊತ್ತಾಗಿಲ್ಲ ಅದು. ಅವ್ರು ಬಲವಂತವಾಗಿ ನೀನು ಮ್ಯೂಸಿಕ್ ಮಾಡು ಅಂತ ಹೇಳಿ ನನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟ್ರಾಗಿ ಇಂಡಸ್ಟ್ರಿಗೆ ಪರ್ಚೇಸಿದ್ದಾರೆ. ಸ್ಟಾರ್ಟಿಂಗ್ ಭಯ ಇತ್ತು, ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಉಡಾಳ ಆದಮೇಲೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಸಂಗೀತ ನಿರ್ದೇಶನದಲ್ಲಿ ಫಸ್ಟ್ ಟೈಮ್ ಹಾಡಿದ್ದಾರೆ ಇವರು. ಫಸ್ಟ್ ಸಾಂಗೇ ಹಿಟ್ಟು, ಸೂಪರ್ ಹಿಟ್ ಆಗೋಯ್ತು ಅದು. ಅಯ್ಯೋ, ಸೃಷ್ಟಿ ಶ್ಯಾಮ್ನವ್ರು ಮಾತಾಡಿ. ನಮಸ್ತೆ ಎಲ್ಲರಿಗೂ. ಸೊ ಫಸ್ಟ್ ಆಫ್ ಆಲ್ ನವೀನ ನನಗೆ, ಆಂಜನೇಯ ಅಂಕಲಿಗೆ ಮತ್ತು ನಿಶ್ವಿಕಾ ಅಕ್ಕಂಗೆ ಮತ್ತು ಭಟ್ ಸರ್ಗೆ ಥ್ಯಾಂಕ್ ಯು ಇಲ್ಲಿಗೆ ಬಂದಿದ್ದಕ್ಕೆ. ಆ್ಯಂಡ್ ಇದು ಫಸ್ಟ್ ಸಾಂಗ್ ಅಲ್ಲ, ನಂದು ಪದವಿ ಪೂರ್ವದಲ್ಲಿ ಹಾಡಿದ್ದೆ ಒಂದು ಸಣ್ಣ ಸಾಂಗ್ ಇತ್ತು. ಬಟ್ ಇಟ್ಸ್ ಓಕೆ, ಅದು ಭಾಳ ಚೆನ್ನಾಗಿ ಆಯಿತು. ಅದ್ರ ಜೊತೆಗೆ ಫಸ್ಟ್ ಟೈಮ್ ಉಡಾಳದಲ್ಲಿ 2 ಹಾಡು ಹಾಡಿದ್ದೀನಿ. ಒಂದು ಮಾಳ್ನಿಪ್ನಾಳ್ ಅಣ್ಣನ ಜೊತೆಗೆ, ಇನ್ನೊಂದು ಬಾಳು ಬೆಳಗುಂದಿ ಅವ್ರ ಜೊತೆಗೆ. ಆ್ಯಂಡ್ ಫಸ್ಟ್ ಟೈಮ್ ಸರು ಕೂಡ ನನಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಭಟ್ ಸರ್ ಲಿರಿಕ್ಸಲ್ಲಿ ಐ ಥಿಂಕ್ 3 ಹಾಡು ಹಾಡಿದ್ದೀನಿ ಭಟ್ ಸರ್ ಲಿರಿಕ್ಸಲ್ಲಿ. ಥ್ಯಾಂಕ್ ಯು ಸರ್, ನಿಮ್ಮಿಂದನೇ ಎಲ್ಲ. ಥ್ಯಾಂಕ್ ಯು. ಆ್ಯಂಡ್ ಇನ್ನೇನಿಲ್ಲ, ಖುಷಿ ಇದೆ. ಅದ್ರ ಜೊತೆಗೆ ಇದು ಹೌದು, ನೀವು ಫ್ಯಾಮಿಲಿ ಫಿಲಮ್ ಅಂತ ಹೇಳಿದ್ರಿ, ಇಡೀ ಫ್ಯಾಮಿಲಿ ಸೇರ್ಕೊಂಡು ಮಾಡಿದೆ ಅಂತ. ಬರೀ ನಾನು, ನಮ್ಮ ಅಣ್ಣ, ನಮ್ಮ ಅಪ್ಪ ಅಲ್ಲ, ಇಲ್ಲಿರೋಂಥ ಎಲ್ಲರೂ ಕೂಡ ಫ್ಯಾಮಿಲಿನೇ. ವಾದಿರಾಜ ಅಣ್ಣ ಇರ್ಬೋದು, ಅಣ್ಣ ಇರ್ಬೋದು, ಅಕ್ಕ ಇರ್ಬೋದು, ಎಲ್ಲರೂ ಕೂಡ ನಮಗೆ ಫ್ಯಾಮಿಲಿನೇ ಆಗಿಬಿಟ್ಟಿದೆ. ಅವರು ಇಡೀ ಫ್ಯಾಮಿಲಿ ನಮಗೆ ಪರಿಚಯ ಆಗಿಬಿಟ್ಟಿದೆ ಅಕ್ಕ. ಇವಾಗ ಒಂದು ಮೂವಿಗಿಂತ ಒಂದು ದೊಡ್ಡ ಫ್ಯಾಮಿಲಿ ಗ್ಯಾದರಿಂಗ್ ಇದು ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಆ್ಯಕ್ಟ್ರಸ್ ಬಗ್ಗೆ ಮಾತಾಡಲೇಬೇಕು. ಬಹುಶಃ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆಲಿ ಫುಲ್ ಫಿಲ್ಮ್ನ ಡೀಟೇಲಾಗಿ ನೋಡಿದ್ರೆ ನಾನು ಅಮೋಲ್ ಇಬ್ಬರೇ. ಪೃಥ್ವಿ ಶ್ಯಾಮ್ನವ್ರು ಸೂಪರ್ ಆಗಿ ಮಾಡಿದ್ದಾರೆ. ಅಯ್ಯೋ, ನಾನು ಪದವಿ ಪೂರ್ವಲ್ಲಿ ಮಾಡಿದ್ದೆ, ಆವಾಗಲೇ ಒಂದು ಲೆವೆಲಲ್ಲಿದ್ದರು. ಇದು ಬೇರೆ ಲೆವೆಲ್, ಇದು ಆ್ಯಕ್ಟಿಂಗ್ ಸುಮ್ಮನೆ ಅಲ್ಲ ಅದು. ಹಾಗೆ ನಮ್ಮ ವಿಲನ್ನು ಬಸ್ಸಿ ಅವರು ಸರ್, ನೀವು ಎಲ್ಲರೂ ಅಂದರೆ ಒಬ್ರಿಗಿಂತ ಒಬ್ಬರು ಮೀರ್ಸೋ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಚಿಕ್ಕ ಪಾತ್ರ ಇವರು ನಮ್ಮ ಡಾಕ್ಟ್ರು, ಆಮೇಲೆ ಪಾಪ್ಯ ಅವ್ರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಚಿಕ್ಕದಾಗಿರೋದು ಚೊಕ್ಕದಾಗಿದೆ. ಸೊ ತುಂಬ ಎಂಜಾಯ್ ಮಾಡಿದ್ವಿ. ನಿಮ್ಮ ಆ್ಯಕ್ಟಿಂಗ್ ಎಲ್ಲ ನಾನು ತುಂಬ ಖುಷಿ ಕೊಟ್ಟಿದೆ, ಮಾತಾಡೋಕ್ಕಾಗ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್ ಮೂವಿ. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಸರ್, ಸೃಷ್ಟಿ ವೇದಿಕೆ ಮೇಲೆ ಬಂದಮೇಲೆ 2 ಲೈನ್ ಹಾಡಲಿಲ್ಲ ಅಂದರೆ ಹೆಂಗೆ? ಅಷ್ಟು ಹಿಟ್ ಆಗಿರೋ ಹಾಡು ಹಾಡ್ತೀನಿ. ಬಟ್ ಇದಕ್ಕೆ ಇನ್ನೊಂದು ಹೇಳಬೇಕು, ಅಮೋಲ್ ಅಣ್ಣ ಆಗಿರ್ಬೋದು, ವೀರೇಶ್ ಅಣ್ಣ ಆಗಿರ್ಬೋದು, ಆಮೇಲೆ ನಮ್ಮ ಮ್ಯೂಸಿಕ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ನನಗೆ ಸ್ವಲ್ಪ ಉಚ್ಚಾರ ಥಾ ಬಾ ಇವೆಲ್ಲವೂ ಕೂಡ ಸ್ವಲ್ಪ ಮೈಕಲ್ಲಿ ಹಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಸೊ ಫಸ್ಟ್ ಟೈಮ್ ಅದೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ಅಣ್ಣವರಿಗೂ ಥ್ಯಾಂಕ್ ಯು. ಆ್ಯಂಡ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಬಿಗ್ ಆಪರ್ಚುನಿಟಿ. ಥ್ಯಾಂಕ್ ಯು. ಮೊದಲಿಗೆ ಒಬ್ಬ ಎಡಿಟರ್ ಆಗಿ ಒಂದು ಸಿನಿಮಾ ಮಾಡಿದಾಗ ಆತನಿಗೆ ಇರಬೇಕಾಗಿದ್ದು ತೃಪ್ತಿ, ಅಂದರೆ ಸಿನಿಮಾ ಚೆನ್ನಾಗಿ ಬಂದಿದೆ ಅನ್ನೋದು ಒಂದು ತೃಪ್ತಿ ಇರಬೇಕು. ಅದು ತುಂಬ ಕಮ್ಮಿ ಸಿನಿಮಾಗಳಲ್ಲಿ ನಮಗೆ ಸಿಗುತ್ತೆ. ಅದರಲ್ಲಿ ಉಡಾಳ ನನಗೆ ತುಂಬ ತೃಪ್ತಿ ಕೊಟ್ಟಂಥ ಸಿನಿಮಾ. ಯಾಕೆ ಅಂದರೆ ಈ ಸಿನಿಮಾದಲ್ಲಿ ಎಲ್ಲ ರೀತಿಯಾದಂತಹ ವೇರಿಯೇಷನ್ಸ್ಗಳು ತುಂಬ ಇದೆ. ಇನ್ನು ನಮ್ಮ ಪೃಥ್ವಿ ಶ್ಯಾಮ್ನವ್ರು ಲೈಕ್ ದಟ್ ನನಗೆ ಬ್ರದರ್ ಇದ್ದಂಗೆ, ಅವನು ನನಗೆ ಒಂಥರ ತಮ್ಮ ಇದ್ದಂಗೆ. 2ನೇ ಸಿನಿಮಾನೂ ನಾನೇ ಮಾಡ್ತಾಯಿದ್ದೀನಿ. 2 ಸಿನಿಮಾದಲ್ಲೂ ಅಂದರೆ ಆ ಸಿನಿಮಾದಲ್ಲಿ ಬೇರೆ ಪೃಥ್ವಿ, ಈ ಸಿನಿಮಾದಲ್ಲೇ ಬೇರೆ ಪೃಥ್ವಿ. ಇನ್ನೊಂದು 3-4 ವರ್ಷ ಡೆಡಿಕೇಶನ್ ಇಟ್ಟು ಏನಾದ್ರು ಅವ್ನು ಆ್ಯಕ್ಟಿಂಗ್ ಮಾಡ್ಕೊ ಬಂದರೆ ಸ್ಟಾರ್ ನಟನ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇದು ನನ್ನ ಒಪಿನಿಯನ್, ಎಡಿಟರ್ ಆಗಿ ನನ್ನ ಒಪಿನಿಯನ್ ಇದು. ಅಷ್ಟು ತುಂಬ ಅದ್ಭುತವಾಗಿ ಹೀರೋಯಿನ್ ಜೊತೆ ಆನ್ ಸ್ಕ್ರೀನಿಂಗಲ್ಲಿ ತುಂಬ ಸಕ್ಕದಾಗಿ ಮಾಡಿದ್ದಾನೆ. ಅದು ತುಂಬ ಇಷ್ಟ ಆಗುತ್ತೆ. ಕೆಲವು ಕಡೆ ಎಲ್ಲ ಬೈದಿದ್ದೀನಿ, ಅದೆಲ್ಲ ಕಾಮನ್ನು, ಏನೂ ಮಾಡೋಕ್ಕಾಗಲ್ಲ, ಬೈದು ತಿದ್ದಬೇಕಾಗತ್ತೆ. ಇನ್ನು ಪ್ರೊಡಕ್ಷನ್ ಅಂತ ಬಂದರೆ ಯೋಗರಾಜ್ ಸಾರು ಮತ್ತು ರವಿ ಸಾಮ್ನೂರ್ ಅವರ ಪ್ರೊಡಕ್ಷನ್ ಅಂದರೆ
ಅದು ನನಗೊಂಥರ ಹೋಮ್ ಬ್ಯಾನರ್ ಇದ್ದಂಗೆ, ಅದು ನನ್ನದೇ ಬ್ಯಾನರ್ ಇದ್ದಂಗೆ. ಅವ್ರ ಪ್ರೊಡಕ್ಷನ್ ಹೌಸ್ ಅಂತಂದರೆ ಎಲ್ಲ ಸಿನಿಮಾಗಳು ನಾನು ಇದ್ದೇ ಇರ್ತೀನಿ. ಸೊ ಥ್ಯಾಂಕ್ಸ್ ಸರ್, ನೀವಿಬ್ಬರು ನನಗೆ ಚಾನ್ಸ್ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ನನಗೆ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್ಗಳಲ್ಲಿ ರಾಜು ಬಾರ್ವಾಡಿ ಸರ್. ಇದರಲ್ಲಿ ಒಂದು 3 ವೇರಿಯೇಷನ್ಸ್ ಇದೆ ಅವರಲ್ಲಿ. ಒಂದು ಡಾನ್ ಪಾತ್ರ, ಇನ್ನೊಂದು ಅದ್ಭುತ ಹ್ಯೂಮರಸ್ ಪಾತ್ರ, ಜೊತೆಗೆ ಕಾಮಿಡಿಯನ್. ಫಸ್ಟ್ ಟೈಮ್ ಅವರು ಅಷ್ಟು ನಗಿಸಿದ್ದಾರೆ ನನ್ನನ್ನು. ಸೊ ತುಂಬ ಸಕ್ಕತ್ತಾಗಿ ಮಾಡಿದ್ರು ಸರ್. ನನ್ನ ಪ್ರಕಾರ ಈ ಸಿನಿಮಾದಲ್ಲಿ ನಿಮ್ಮದು ಬೇರೆ ರೀತಿ ಇದೆ ಪಾತ್ರ, ಜನ ಎಂಜಾಯ್ ಮಾಡ್ತಾರೆ ಅಂತ ನನಗೊಂದು ಭರವಸೆ ಇದೆ ಸರ್. ಇನ್ನು ನಿರ್ದೇಶಕರ ಬಗ್ಗೆ ಹೇಳಬೇಕು. ಅದಕ್ಕೆ ಮುಂಚೆ ನಮ್ಮ ಕೋ ಡೈರೆಕ್ಟರ್ ಬಗ್ಗೆ ಬಂದ್ಬಿಡ್ತೀನಿ. ವೀರೇಶ್ ಪಿ ಎಮ್ ಅವರು. ಹಿಂದೆ ನಾವು ಅವರಿಬ್ಬರು ಜೊತೆಯಲ್ಲಿ ಗಿರ್ಕಿ ಅಂತ ಸಿನಿಮಾ ಮಾಡಿದ್ದು. ಬಟ್ ಅವರ ಈ ಸಿನಿಮಾಗೆ ಕಾಂಟ್ರಿಬ್ಯೂಷನ್ಸ್ ತುಂಬ ಇದೆ. ಈ ಸಿನಿಮಾದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಅಮೂಲ್ಗೆ ಅರ್ಧ ಹೊರೆನ ಇಳಿಸಿದ್ದಾರೆ ಅವರು. ಇಲ್ಲಾಂದರೆ ಅಮೂಲ ನಿಜವಾಗ್ಲೂ ಈ ರೀತಿ ಸಿನಿಮಾ ಮಾಡ್ತಾನೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ನನ್ನ ಪ್ರಕಾರ. ಬಟ್ ತುಂಬ ಸಖತ್ತಾಗಿ ಅವರು ಹೆಲ್ಪ್ ಮಾಡಿದ್ದಾರೆ. ಇನ್ನು ನಿರ್ದೇಶಕರು ಅಮೋಲ್ ಪಾಟೀಲ್. ಮೊದಲನೇ ಸಿನಿಮಾ ಅಂತ ಯಾರು ಹೇಳೋಂಗಿಲ್ಲ, ಅಷ್ಟು ಅದ್ಭುತವಾಗಿ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಆ್ಯಂಡ್ ಅದ್ಭುತವಾಗಿ ಅಲ್ಲಿ ಭಾಷೆ, ಅಂದರೆ ನಮಗೆ ಆ ಭಾಷೆ ಬರಲ್ಲ, ಆ ಭಾಷೆ ನಾನು ಕೇಳ್ತಾ ಅವ್ನಿಗೆ ಪ್ರತಿಯೊಂದಕ್ಕೂ ಅರ್ಥ ಕೇಳ್ತಾ ಇರ್ತೀನಿ. ಚೆನ್ನಾಗಿ ಬರ್ತಿದ್ದರೆ ಇದು ಅರ್ಥ ಏನು, ಇದ್ರ ಅರ್ಥ ಏನು ಅಂತ ಕೇಳ್ತಾ ಇರ್ತೀನಿ. ಅಷ್ಟು ಅದ್ಭುತವಾಗಿ ಅಲ್ಲಿ ಭಾಷೆನ ಬಳಸ್ಕೊಂಡು ನನ್ನ ಪ್ರಕಾರ ಉತ್ತರ ಕರ್ನಾಟಕ ಲ್ಯಾಂಗ್ವೇಜಲ್ಲಿ ಅದ್ಭುತ ಸಿನಿಮಾ ಮಾಡಿದ್ದಾನೆ. ಸ್ನೇಹಿತ, ಒಂದು 10-12 ವರ್ಷದಿಂದ ಗೆಳೆಯ, ಅವನಿಗೆ ಇದು ಡೆಬ್ಯೂ ಸಿನಿಮಾ. ಒಳ್ಳೆಯದಾಗಲಿ, ಅದ್ಭುತವಾಗಲಿ ಅಂತ ಹಾರೈಸ್ತೀನಿ. ಇನ್ನು ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡ್ಕೊಂಡು ಬಂದಂಥ ನಿಶ್ವಿಕಾ ನಾಯ್ಡು ಅವರು ಮತ್ತು ನಮ್ಮ ನವೀನ್ ಶಂಕರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನವೆಂಬರ್ 14 ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಮಾಧ್ಯಮ ಮಿತ್ರರು ದಯವಿಟ್ಟು ಇದು ಸಿನಿಮಾಗೆ ಸಪೋರ್ಟ್ ಮಾಡಿ. ಗೆಲ್ಲುವಂತಹ ಎಲ್ಲ ನಿರೀಕ್ಷೆಗಳು ನನಗಿದೆ. ಈ ಸಿನಿಮಾ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ, ಗೆಲ್ಲುತ್ತೆ ಅನ್ಕೊಳ್ತೀನಿ. ಇಲ್ಲಿ ಮಾತಾಡಿದ ಪ್ರತಿಯೊಬ್ಬರ ಇನ್ನಸೆನ್ಸ್ಗೆ, ಅವರ ಒಂದು ಶಿಶು ಪ್ರವೃತ್ತಿಗೆ, ಅವರ ಮಗುವಿನ ಮನಸ್ಸುಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರ. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಇಲ್ಲಿ ಯಾರ್ಯಾರು ಮಾತಾಡಿದ್ರಿ ಇಷ್ಟೊತ್ತವರೆಗೂ. ಅಂದರೆ ಮಾತು ನಾವು ಬೇಕಂತ ನಗ್ಸಕ್ಕೆ ಹೋದರೆ ನಗು ಬರಲ್ಲ, ಅದು ತಾನಾಗೆ ನಗಿಸ್ಬೇಕು. ಅಂಥವ್ರು ಒಂದು 20-30 ಜನನ ಮೇಂಟೈನ್ ಮಾಡಿದಂಥ ಅಮೂಲಿಗೆ ಒಂದು ದೊಡ್ಡ ನಮಸ್ಕಾರ ಇವತ್ತು. ನಾನು ಭಾಳ ಮಜಾ ತೊಗೊಂಡಿದ್ದು. ನನಗೆ ಗೊತ್ತಾಯ್ತದು ಡೈರೆಕ್ಟ್ರ್ ಯಾವಾಗ ಮಜಾ ತೊಗೊಂಡ್ಬಿಡುತ್ತೆ ನಮ್ಮ ಫಿಲ್ಮ್ ಮೇಕಿಂಗ್ದು, ಅದು ನೋಡ್ಬೇಕಾದ್ರೂ ಅಷ್ಟೇ ಮಜಾ ಬರುತ್ತೆ ಅನ್ನೋದಕ್ಕೆ ಉಡಾಳನೇ ಉದಾಹರಣೆ. ಉಡಾಳ ಅಂತ ನನಗೂ ಬಂದ್ರಿ ನೀವು, ಅಥವಾ ಎಲ್ಲರೂ ಮೈಕ್ ಇಟ್ಕೊಂಡವರೆಲ್ಲ ಭಟ್ರು ದೊಡ್ಡ ಉಡಾಳ ಅಂತಲೇ ಹೇಳ್ತಿದ್ರು. ನನಗೆ ನಾನು ಉತ್ತರ ಕರ್ನಾಟಕದಲ್ಲಿದ್ದಾಗ ಒಬ್ಬ ಈ ದೊಡ್ಡ ಉಡಾಳಂಗೆ ಒಂದು ಉದಾಹರಣೆ ಥರ ಒಬ್ಬ ಸ್ನೇಹಿತ ಇದ್ದಾನೆ ನನಗೆ. ಅವನೊಂದು ಸಣ್ಣ ಕತೆ ಹೇಳ್ಬಿಟ್ಟು ಮಾತು ಶುರು ಮಾಡೋಣ ಅಂತ. ಅವನ ಸರ್ನೇಮು ಪಾಟೀಲ್. ಹೆಸರು ಹೇಳೋದಿಲ್ಲ ನಾನು. ಅಮೋಲ್ ಪಾಟೀಲ್ ಥರನೇ ಇನ್ನೊಬ್ಬ ಪಾಟೀಲ್. ಅವ್ರ ಮನೇಲಿ ಎಲ್ಲರೂ ದೊಡ್ಡ ದೊಡ್ಡ ಲಾಯರ್ಗಳು. ಒಂದು ಸತಿ ಈ ಮನಸಾರೆ ಟೈಮು ಪ್ರಮೋಷನಿಗೆ ಹೋಗಿದ್ದೆ ಉತ್ತರ ಕರ್ನಾಟಕ. ಅವನು ಸಿಕ್ಕದ, ಹುಬ್ಳಿಲಿ ಮನೆ ಅವಂತು. ಬರ್ತೀನಿಲೇ ಬಟ ರಾತ್ರಿ ಕುಡಿನು ಅಂದ. ಹ್ಞೂಲೇ ಬರ್ತೀನಿ. ಮನೆಗೆ ಬರಲೇ ಅಂದ. ಮನೆಯಾಗ ಬೇಡ, ಲೈಸೆನ್ಸ್ ಕ್ಯಾನ್ಸಲ್ ಆಗ್ಯಾವ ಅಂದ. ದೊಡ್ಡ ಮನೆ ಒಂದು. ಯಾಕಲೇ ದೊಡ್ಡ ಮನೆ ಇತ್ತಲ್ಲ, ಮನೆಯಾಗೆ ಕೂತ್ಕೊಂಡು ಆರಾಮಾಗಿ ಕುಡಿಬೋದಲ್ಲ. ಇಲ್ಲ, ಒಂದು ದಿವಸ ರಾತ್ರಿ ಜಗ್ಗಿ ಕುಡಿದು ಮುಂಜಾನೆ ಮಟ್ಟ ಬಾಟ್ಲಿ ಖಾಲಿ ಮಾಡಿ ನನ್ನ ಹೆಂಡ್ತಿಗೆ ನೋಡಕ್ಕೆ ಚಂದದಿರಿ, ನಂಬರ್ ಕೊಡ್ತೀರಿ ಅಂದ್ರೆ ಅಂದ್ಬಿಟ್ಟಿನಿ ಅಂತ. ಅವನು ಸ್ವಂತ ಮನೇಲಿ ಅವನಿಗೆ ಡೂ ಅಂತಲೇ ಕರೆಯೋದು ನಾವು, ದೊಡ್ಡ ಉಡಾಳ ಅಂತ. ಈಗಲೂ ಇದ್ದಾನೆ ಅವನು, ತುಂಬ ದೊಡ್ಡ ಲಾಯರ್. ಅದಕ್ಕೆ ಹೆಸರು ಹೇಳೋಕ್ಕೆ ಇಷ್ಟಪಡೋದು. ಇಂಥ ಸಹಸ್ರಾರು ಉದಾಹರಣೆಗಳು, ಉಡಾಳಗಿರಿಯ ಸ್ಯಾಂಪಲ್ಗಳು ಸಿಗಬೇಕಂದ್ರೆ ಅಲ್ಲಿ. ಯಾಕಂದರೆ ಆ ಮಟ್ಟದ ಒಂದು ಜೀವಂತಿಕೆ ಐತಲ್ಲಿ, ಹುಟ್ಟಿ ಹರಿತೈತೆ, ನಾಡಿಲಿ ಹರಿತೈತೆ. ನಮ್ಮ ಇವನಿಗೆ ಗೊತ್ತು, ಶಂಕರಿ. ಅವನು ನೋಡಿದ್ರೆ ಒಬ್ಬ ಉಡಾಳ ಕಾಣಿಸ್ತಾನೆ. ಆಮೇಲೆ ನಿಶ್ವಿಕಾ ಅವರಿಗೆ ಇಬ್ಬರಿಗೂ ನನ್ನ ಧನ್ಯವಾದ. ದೊಡ್ಡ ಉಡಾಳಿ ಇಬ್ಬರು ಬಂದಿರಿ. ಇವರು ಉತ್ತರ ಕರ್ನಾಟಕದ ಆಗವಲ್ದ ನನಗ ಅಂತ ಇವರು ಉಡಾಳಿ ಆಗ್ಬಿಟ್ರು. ಸೊ ಈ ಉಡಾಳಗಿರಿ ಇರೋ ಸಿನಿಮಾ ಒಂದು ದೊಡ್ಡ ಮೈಲ್ ಸ್ಟೋನ್ ಆಗುತ್ತೆ. ಗ್ಯಾರಂಟಿ ಗೆದ್ದೇ ಗೆಲ್ಲುತ್ತೆ ಅನ್ನೋದು ನನಗೊಂದು ಖಾತ್ರಿ. ಹೆಂಗೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನು, ಗಂಡಸಿರ್ಬೋದು, ಹೆಂಗಸಿರ್ಬೋದು, ಚಿಕ್ಕ ಹುಡುಗ ಇರ್ಬೋದು, ಯುವತಿ ಇರ್ಬೋದು, ಮುದುಕರು ಇರಬಹುದು, ಯಾರೇ ಇರಬಹುದು, ಒಂದಲ್ಲ ಒಂದು ರೀತಿ, ಒಂದಲ್ಲ ಒಂದು ದಿವಸ ಅವರು ಉಡಾಳಗಿರಿ ಮಾಡಿರ್ತಾರೆ. ಈ ಥರ ಈ ಪೃಥ್ವಿಯ ಪಾತ್ರದ ಥರ ಬದುಕಬೇಕು ಅಂತ ಅಂದ್ಕೊಂಡಿರ್ತಾರೆ.
ಹಂಗಾಗಕ್ಕೆ ಹೋಗಿ ದೊಡ್ಡ ಲೆವೆಲ್ಲಿ ಕನೆಕ್ಟ್ ಆಗುತ್ತೆ ಇದು. ಯಾಕಂದರೆ ನಗುಗೆ ಒಂದು ಭಾಷೆ ಇಲ್ಲ. ನಗಿಸ್ತಾ ಹೋಗ್ತಾನೆ. ಅಮೋಲ್ ಅಂದರೆ ಡೈರೆಕ್ಟರ್ದೊಂದು ನಗರಿ, ನಾನು ನಗಿಸ್ತಾ ಇದ್ದೀನಿ ನಗರಿ ಅನ್ನೋ ಒಂದು ಕಮಿಟ್ಮೆಂಟ್ ಇದೆಯಲ್ಲ ಒಂದು ಡೈರೆಕ್ಟರ್ದು, ಅದು ಪ್ರತಿ ಫ್ರೇಮಲ್ಲೂ ಕಾಣಿಸ್ತಾ ಹೋಗುತ್ತೆ. ಅದು 2.5-2.5 ಗಂಟೆ ಹೆಂಗೆ ಹೋಗುತ್ತೆ ಗೊತ್ತಾಗಲ್ಲ. ನಾವು ಎಲ್ಲ ಕಡೆಯಿಂದ ಹುಡುಕ್ಬಿಟ್ಟು ಇದು ಕಿತ್ತಾಕೋಣ ಅದು ಕಿತ್ತಾಕೋಣ ಅಂತ ಕಿತ್ತಾಕಕ್ಕೇನಿಲ್ಲ ಅಲ್ಲಿ. ಅಷ್ಟು ಅದ್ಭುತ ನರೇಷನ್ ಅದು. ಹಂಗಾಗಕ್ಕೆ ಹೋಗಿ ನನಗೆ ಒಂದು ದೃಢವಾದ ವಿಶ್ವಾಸ. ಮತ್ತು ಈ ಗೆಲುವನ್ನು ನಾವು ತುಂಬ ಸತಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀವಿ. ಈ ಟ್ರೈಲರ್ ಹಿಂಗೆ ಆಗಬೇಕು, ಟೀಸರ್ ಹಿಂಗೆ ಆಗಬೇಕು, ಹಾಡು ಹಿಂಗೆ ಆಗಬೇಕು ಅಂತೆಲ್ಲ ನಮ್ದೇನೇನೋ ಪ್ಲ್ಯಾನ್ ಇರ್ತವೆ. ಅವು ಯಾವ ಪ್ಲ್ಯಾನಿಗೂ ಬಗ್ಲಿಲ್ಲ ಈ ಸಿನಿಮಾ. ಅವ್ರ ಪಾಡಿಗೆ ಅವರು ಒಂದು ರಿಲೀಸ್ ಡೇಟ್ ಇಟ್ಟರು. ಸಾಕಷ್ಟು ಗುದ್ದಾಡಿದ್ದೀವಿ, ಇವಾಗ ಬೇಕು ಅವಾಗ ಬೇಡ, ಒಂದು ಸ್ವಲ್ಪ ಮುಂದೆ ಹಾಕು ಹಿಂದೆ ತಳ್ಳು ಇವೆಲ್ಲ ಇರ್ತವೆ. ಅದೆಲ್ಲ ಮೀರಿನೂ ಅವರು ಇಟ್ಟ ಡೇಟಿಗೆ ಅವರು ಒಂದೊಂದೇ ಪೀಸಸ್ನ ಬಿಡ್ತಾ ಬಂದರು. ಮೊದಲೊಂದು ಟೀಸರ್ ಬಿಟ್ಟ ಆಡ್ಕೊಂಬಿಡ್ತು, ಒಂದು ಹಾಡು ಬಿಟ್ಟರು ಆಡ್ಕೊಂಬಿಡ್ತು. ಇವಾಗ ಒಂದು ಟ್ರೈಲರ್ ಬಿಡ್ತಾರೆ, ನೀವು ನಾಳೆ ಸಂಜೆಗೆ ನೋಡಿ ಅದನ್ನು ಚೆನ್ನಾಗಿ ರಿಸೀವ್ ಮಾಡ್ತಾರೆ ಜನ. ಬಾಯಿ ಬಡ್ಕೊಳ್ಳೋದೊಂದು ಟೀಸರ್ ಬಂತಲ್ಲ, ಅದು ಆ ಬಾಯಿ ಬಡ್ಕೊಂಡು ಡೇಟ್ಗೆ ಅದು ಕನೆಕ್ಟ್ ಆಗೋಯ್ತು ಅದು ಉತ್ತರ ಕರ್ನಾಟಕಕ್ಕೆ. ಇದನ್ನು ತೊಗೊಂಡು ಹೋಗಿ ಬುಟ್ಟಿಲಿ ತುಂಬಿ ಅಲ್ಲೆಲ್ಲ ಈ ಮಣ್ಣು ಹೊತ್ಕೊಂಡೋಗಿ ಬಿಸಾಕ್ತಾರಲ್ಲ ಗದ್ದೆಗೆ, ಆ ಥರ ಹಾಕಿರೋ ನಿರಂಜನ್ಗೊಂದು ಧನ್ಯವಾದ. ವೀರೇಶ, ಸಿದ್ಧ, ಪ್ರತಿಯೊಬ್ಬರು ಪ್ರಮೋಟ್ರೇ ಇದರಲ್ಲಿ ಎಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ. ಇಡೀ ಅವರು ಒದ್ದಾಡ್ತಿರೋದು ನೋಡಿ. ನನಗೆ ಪೃಥ್ವಿಯ ಪಾತ್ರ ಅದೂ ಅಷ್ಟೇ. ನಾನು ವೈಯಕ್ತಿಕವಾಗಿ ರಿಹರ್ಸಲ್ಸಿಗೆ ಕೂತಿದ್ದೆ, ಡೈಲಾಗ್ ಪೇಪರ್ಸ್ ಇಟ್ಕೊಂಡು. ಹಂಗಲ್ಲ, ಅದು ಮನಸ್ಸಿಂದ ಮಾಡು. ನನಗೆ ಬರ್ತೈತಿ ಅಂದ್ಕೊಂಡ ತಕ್ಷಣ ನಿನಗೆಲ್ಲ ಮರೆತು ಹೋಗ್ತದೆ. ಇದು ಹಂಗಲ್ಲ, ಅದು ಹಿಂಗೆ ಮಾಡು. ಅವನು ಯಾಕಂದರೆ ದಾವಣಗೆರೆಯವನು, ಅರ್ಧಮರ್ಧ ಹುಬ್ಬಳ್ಳಿ ಧಾರವಾಡ ಬರುತ್ತೆ. ಅವರಿಗೂ ಅಷ್ಟೇ, ತಂದೆ ತಾಯಿಗೆಲ್ಲ ಒಂದು ತಕ್ಕ ಮಟ್ಟಿಗೆ ಉತ್ತರ ಕರ್ನಾಟಕ ಬರುತ್ತೆ. ಅದನ್ನು ಹೆಂಗೆ ರಕ್ತಕ್ಕೆ ಹಾಕ್ಕೊಂಡ ಅಂದರೆ ಆ ಒಂದು 15-20 ದಿವಸ ಮಾಡಿರ್ಬೋದು ರಿಹರ್ಸಲ್ಲು, ಅಥವಾ ಜಾಸ್ತಿನೇ, ಒಂದು ತಿಂಗಳು. ಅದು ನನಗೆ ಯಾವತ್ತು ಮಾಡ್ತಾನೋ ಇದನ್ನು ಒಂದು ಸತಿ ಕಬ್ಬಣ ಕಾದಿದೆ ಬಡ್ದು ಬಿಡೋಣ ಅಂತ ಬಡ್ದಿರೋದು. ಈ ಸೋಸ್ಕ ಹೇಳಿದ್ನಲ್ಲ ಚೇತನ್, ಆ ಸೌಂಡ್ ಜೊತೆಗೆ ಅದನ್ನು ನೋಡ್ತಿದ್ದಾಗ ಇಂಥದ್ದೊಂದು ಪಾತ್ರ ಯಾರೋ ಬದುಕ್ಬಿಟ್ನಪ್ಪ ಇದು ಅಂತ ಅನಿಸುತ್ತೆ. ಅಲ್ಲಿ ಇನ್ನಷ್ಟು ನಂಬಿಕೆ ಬರುತ್ತೆ ಸಿನಿಮಾ ಮೇಲೆ. ಯಾಕಂದರೆ 20 ಚಿಲ್ಲರೆ ವಯಸ್ಸಿನ ಹುಡುಗರು ತೀರಾ ಕಡಿಮೆ ಇವತ್ತು ಉದ್ಯಮದಲ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ತುಂಬ ಜನ ಟ್ಯಾಲೆಂಟೆಡ್ಗಳನ್ನು ನಾನೇ ಸ್ವತಃ ನೋಡಿದ್ದೀನಿ. ಬಟ್ ಈ 20 ಚಿಲ್ಲರೆ ಈ ಜಸ್ಟ್ 20 ಅಕ್ಕಪಕ್ಕ ಇದ್ದಾನೆ ಅವನು. 20 ಮುಗಿಸಿ 6 ತಿಂಗಳ ಎಷ್ಟು ವಯಸ್ಸಿನ ಸಪೋರ್ಟ್ ಇದೆ. ಮತ್ತು ಆ ಒಂದು ಟ್ಯಾಲೆಂಟು, ಆ ಡೈಲೆಕ್ಟ್ ಮೇಲಿನ ಹಿಡ್ತ, ಮಾಡ್ತೀನಿ ಕುಣಿತ, ಅಸಾಧಾರಣ ಕುಣಿತ ಇದೆ, ಕುಣಿಯೋದು ಕಲ್ತಿದ್ದಾನೆ. ಇವೆಲ್ಲವೂ ಸೇರಿದ್ರೆ 20 ಚಿಲ್ಲರೆ ವಯಸ್ಸಿನ ಒಬ್ಬ ದೊಡ್ಡ ರಾಯಭಾರಿ ಆಗ್ಬಿಡ್ತಾನೆ ಅನ್ನೋ ಒಂದು ದೃಢ ನಂಬಿಕೆ ನನಗೆ. ಯಾಕಂದರೆ ಒಬ್ಬ ನಾಯಕ ನಟ ಬದುಕ್ತಾ ಅಂದರೆ ಇಲ್ಲಿರೋರು ಎಲ್ಲರೂ ಸಿನಿಮಾ ಮಾಡ್ಕೊಂಡು ಹೆಂಗೆ ಬದುಕ್ಬಿಡೋದು ಹಂಗಿದೆ. ದೊಡ್ಡ ಸಿನಿಮಾಗಳೆಲ್ಲ 1 ವರ್ಷ 2 ವರ್ಷ 3 ವರ್ಷ, ಕೆಲವೊಂದು 5 ವರ್ಷ ತಗೋತಿದ್ದಾವೆ. ಒಂದು ರನ್ ತೆಕ್ಕೊಡೋರಿಲ್ಲ, ಒಬ್ಬೊಬ್ಬರೇ ಬ್ಯಾಟಿಂಗ್ ಆಡೋಕ್ಕಾಗಲ್ಲ 5 ವರ್ಷ. ಥಿಯೇಟ್ರ್ಗಳ ಸಮಸ್ಯೆ, ಎಲ್ಲದಕ್ಕೂ ಉತ್ತರನೇ 20 ಚಿಲ್ಲರೆ ವಯಸ್ಸಿನ ಒಂದು 2, 3, 4 ಜನ ಬರಬೇಕು ತುಂಬ ತುರ್ತಾಗಿ. ಅವರ ಎಲ್ಲರ ಪ್ರತಿನಿಧಿ ಆಗಲಿ ಅನ್ನೋದು ನನ್ನ ಒಬ್ಬ ಕನ್ನಡಿಗನಾಗಿ ನಿನಗೆ ಒಂದು ಹಾರೈಕೆ ಕಣ. ತುಂಬ ದೊಡ್ಡ ಮಟ್ಟದ ಸ್ಟಾರ್ ಆಗುವ ಮೊದಲನೇ ಹೆಜ್ಜೆಗಳನ್ನು ತುಂಬ ಸರಿಯಾಗಿ ಇಡ್ತಾ ಇದ್ದಾನೆ. ಇನ್ನು ಅವನನ್ನು ನಾಯಕ ನಟನನ್ನಾಗಿ ಮಾಡ್ತೀನಿ ಅಂತ ಕಟ್ಟಿ ಕೊಡವಿ ಕಟ್ಕೊಂಡು ನಿಂತಿದ್ದಾರೆ. ಈ ತಂದೆ ತಾಯಿಗೆ ಒಂದು ದೀರ್ಘ ನಮಸ್ಕಾರ. ನಾನು ಮಾಸ್ತರ್ ಅಂತಲೇ ಕರೆಯೋದವ್ರು, ಹೇಳಿ ಕೇಳಿ ಮೇಷ್ಟ್ರು. ಸೊ ಎಲ್ಲವೂ ಕೂಡಿ ಬಂದು ಈಗ ನವೆಂಬರ್ 14ಕ್ಕೆ ರಿಲೀಸು. ಇನ್ನು ನಾನು ಧನ್ಯವಾದ ಹೇಳಬೇಕು ತುಂಬ ಪ್ರತಿಯೊಬ್ಬ ನಟರೂ ಏನೋ ಕಾಂಟ್ರಿಬ್ಯೂಟ್ ಮಾಡಿರೋದು ಗೊತ್ತಾಗಬೇಕಲ್ಲಿ ಅಂತ ಯಾವಾಗಲೂ ಬಡ್ಕೊತಿರ್ತೀನಿ ನನ್ನ ಜೊತೆ ಕೆಲಸ ಮಾಡೋರಿಗೆ. ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನನ್ನು ಹೊರಗೆ ತೆಗೆಸಿದ್ದಾನೆ ಅಮೋಲು. ಈ ನವೆಂಬರ್ 14 ಚಿತ್ರದ ರಿಲೀಸ್ ಆದರೆ ಅಮೋಲ್ ಬಗ್ಗೆ ಒಂದು ವಿಷಯ ಹೇಳಬೇಕು ನಾನು. ಇಲ್ಲಿ ಅವ್ರ ತಾಯಿನೂ ಬಂದಿದ್ದಾರೆ. ನನ್ನ ತುಂಬ ಪ್ರೀತಿಯ ಗೆಳೆಯ ಅಮೋಲ್. ನನ್ನ ಹಲವಾರು ಕಥೆಗಳಲ್ಲಿ ಕೂತಿದ್ದಾನೆ, ಹೋರಾಡಿದ್ದಾನೆ, ಒದ್ದಾಡಿದ್ದಾನೆ, ಗುದ್ದಾಡಿದ್ದಾನೆ. 2 ಡೆಲಿವರಿ ಆಗ್ತಾಯಿದೆ ಅಮೋಲ್ಗೆ. ಅವರ ಪತ್ನಿನೂ ಬಂದಿದ್ದಾರೆ ಅನಿಸುತ್ತೆ. ಅವರದ್ದು ಒಂದು ಹೆರಿಗೆ ಆದರೆ ಶುಭ ಸುದ್ದಿ.
ಮನೆ ಒಳಗಡೆ ಒಂದು, ಮನೆ ಆಚೆ ಉಡಾಳ ಹೆರಿಗೆ. ನೀವೇನು ಪ್ರೀತಿಯಿಂದ ಬೇರೆ ಹೆಸರು ಕರಿತೀರಂತ ಅವ್ರಿಗೆ? ಎರಡೆರಡು ಶೂಟಿಂಗ್ ಮಾಡಿದ್ರ ಪರಿಣಾಮವಾಗಿ ಹಿಂಗಾಗಿದೆ ಅಮೂಲ್ಗೆ. ಎರಡು ರೀತಿಲೂ ಶುಭಾಶಯ. ಒಬ್ಬ ಗೆಳೆಯನಾಗಿ, ಒಬ್ಬ ಮನೆ ಹುಡುಗ ಆದ್ದರಿಂದ ಅದನ್ನೇ ಹೇಳಲೇಬೇಕು ಅಂತ ಅನ್ನಿಸ್ತು ನನಗೆ. ಯಾಕಂದ್ರೆ ಅವ್ರು ಕಣ್ಣಿಗೆ ಬಿದ್ದರು, ಅದಕ್ಕೆ ಹೇಳಿದಿರಿ. ಇನ್ನು ನವಂಬರ್ 14ಕ್ಕೆ ಉತ್ತರ ಕರ್ನಾಟಕದಿಂದ ರಾಜ್ಯವ್ಯಾಪಿ ತುಂಬ ದೊಡ್ಡ ಮಟ್ಟದ ಅಲೆ ಎಬ್ಬಿಸ್ಬೇಕಾದ್ರೆ ನಾವಲ್ಲ, ಅದು ಜನತೆ ಕೈಲಿದೆ, ಮಾಧ್ಯಮದವ್ರ ಕೈಲಿದೆ. ನಮ್ಮ ಹಲವಾರು ಪ್ರಯತ್ನಗಳನ್ನು ತಿದ್ದಿ ತೀಡಿ ಸರಿ ತಪ್ಪು ತಿದ್ದವರೆಲ್ಲ ಇದ್ದೀರಿ ಈ ಮಾಧ್ಯಮದವರು. ಇದು ತುಂಬ ಅಚ್ಚುಮೆಚ್ಚಿನ ಚಿತ್ರ ಆಗಿ ಕನ್ನಡ ಮಂದಿಗೆ ನೀವೇ ತಲುಪಿಸ್ಬೇಕು. ಚಿತ್ರವನ್ನು ಇದೇ ಥರ ಕಾಪಾಡ್ತೀರಿ, ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿದ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತು ಮಗದೊಮ್ಮೆ ನಂದು ಇದು 2ನೇ ಸಿನಿಮಾ. ಮೊದಲೇದು ಪದವಿ ಪೂರ್ವ ಯೋಗರಾಜ್ ಭಟ್ರ ಜೊತೆಗೆ ಮಾಡಿದ್ದೆ ನಾನು. ಇದು ಕೂಡ ಯೋಗರಾಜ್ ಭಟ್ರ ಜೊತೆಗೆ ಮಾಡ್ತಾಯಿದ್ದೀನಿ. ಪದವಿ ಪೂರ್ವ ಕೂಡ ತುಂಬ ಯಶಸ್ವಿ ಆಗಿದೆ, ಒಳ್ಳೆಯ ರಿಸಲ್ಟ್ ಬಂತು. ಆಮೇಲೆ ಎಲ್ಲ ಕಡೆ ಗುರುತಿಸ್ಕೊಂತ ಒಂದು ಒಳ್ಳೆಯ ಸಿನಿಮಾ ಆಯಿತು. ಅದೇ ರೀತಿ ಉಡಾಳ ಕೂಡ ಉತ್ತರ ಕರ್ನಾಟಕ ಶೈಲಿ ಇಟ್ಟುಕೊಂಡು, ಅಲ್ಲಿ ಅಲ್ಲಿನ ಕಲ್ಚರ್, ಅಲ್ಲಿನ ಮಣ್ಣಿನ ಸೊಗಡನ್ನು ಇಟ್ಟುಕೊಂಡು ನಾವು ಮಾಡೋಂಥ ಸಿನಿಮಾ. ಇಡೀ ಸಂಪೂರ್ಣ ಪ್ಯಾಕೇಜು ನೀವು ನೋಡ್ತೀರಿ. ಯಾವುದೇ ಅಂದರೆ ಉತ್ತರ ಕರ್ನಾಟಕದ ಎಲ್ಲ ಭಾಷೆಯ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಅಲ್ಲಿನ ದಿನನಿತ್ಯದ ವಿಚಾರಗಳನ್ನ ಇಟ್ಟುಕೊಂಡು ನಾವು ಮಾಡಿದಂಥ ಸಿನಿಮಾ. ಇದು ಕೆಲವು ಅಂದರೆ ಇಲ್ಲಿ ಬೇಜಾರನ್ನು ನೋಡ್ಬೋದು, ದುಃಖವನ್ನು ನೋಡ್ಬೋದು, ಸಂತೋಷವನ್ನು ನೋಡ್ಬೋದು, ಮತ್ತು ಅಲ್ಲಿನ ಕಾಳಜಿ ಕಳಕಳಿ ಅಂತಕ್ಕಂಥದ್ದು ನೋಡ್ಬೋದು. ಇದು ಎಲ್ಲ ಸಿನಿಮಾವನ್ನು ಒಟ್ಟಾರೆ ಪ್ಯಾಕೇಜ್ ಆಗಿ ನಾವು ಈ ಸಿನಿಮಾವನ್ನು ಕರ್ನಾಟಕ ಜನತೆಗೆ ಅರ್ಪಿಸ್ತಾ ಇದ್ದೀವಿ. ಇದಕ್ಕೆ ಜೊತೆಗೆ ಈ ಸಿನಿಮಾದ 4 ಹಾಡುಗಳನ್ನು ಯೋಗರಾಜ್ ಭಟ್ರು ಬರೆದರು. ಒಂದು ಸಂದರ್ಭ ಈಗ ಹೇಳಲೇಬೇಕು. ಒಂದೇ ದಿನ 4 ಹಾಡನ್ನು ಯೋಗರಾಜ್ ಭಟ್ರು ಕೂತ್ಕೊಂಡು ಮುಗಿಸಿದ್ವಿ. ಒಂದೇ ದಿನ ಆ ದಿನ ಒಂದು ಸಾಂಗ್ ಬ್ಯಾಡಲೇ ಬೇಡ ನೋಡೋಣ ಅಂತಂದರು. ಆಮೇಲೆ ಲಾಸ್ಟಿಗೆ ಅದನ್ನ ಅಮೂಲ್ ಅವರು ಒತ್ತಾಯ ಮಾಡಿ ಮತ್ತೆ ಇನ್ನೊಂದು ಬೇಕೇ ಬೇಕು ಸರ್ ಅಂದಾಗ ಇನ್ನೊಂದು ಸಾಂಗ್ಸ್ ಕೊಟ್ಟರು. ಅದು ಕೂಡ ತುಂಬ ಚೆನ್ನಾಗಿದೆ, ಮುಂದೆ ನೋಡ್ತೀರಾ. ಜೊತೆಗೆ ನನಗೆ ಇಲ್ಲಿ ನಿರ್ಮಾಪಕನಾಗಿ ಪದವಿ ಪೂರ್ವದಲ್ಲಿ ಎಷ್ಟು ಆರಾಮಿದ್ದೋ ಅದಕ್ಕಿಂತ ಹೆಚ್ಚು ಆರಾಮ ಇಲ್ಲಿದ್ದೇನೆ. ಯಾಕಂದರೆ ನಿರ್ಮಾಪಕನ ಕೆಲಸಕ್ಕೆ ಏನು ಅನ್ನೋದ್ರಿಂದ ದುಡ್ಡು ಓದಿಸೋದು ಬಿಟ್ಟರೆ ಇನ್ನು ಬಹುತೇಕ ಎಲ್ಲ ಕೆಲಸವನ್ನು ನನ್ನ ನಿರ್ದೇಶಕರು, ಸಹ ನಿರ್ದೇಶಕರು ಮತ್ತು ಇಡೀ ಟೀಮು ನನಗೆ ಸಪೋರ್ಟ್ ನೀಡಿದೆ. ನಾನೇನು ಅಂದ್ಕೊಂಡಂಥ ಚೌಕಟ್ಟಿನಲ್ಲಿ ಕೆಲಸ ಮಾಡಿದಂಥ ಟೆಕ್ನಿಕ್ ಟೀಮನ್ನು ನಾನು ಇದನ್ನು ನೆನೆಸ್ಕೊತೀನಿ. ಇಂಥ ಟೀಮ್ ಇದ್ದರೆ ನಿಜವಾಗಲೂ ಹೊಸಬ ನಿರ್ಮಾಪಕರು ನಿಜವಾಗ್ಲೂ ಮುಂದೆ ಬಂದು ಸಿನಿಮಾ ಮಾಡ್ಬೋದು. ಒಂದು ಮಾತಿದೆ, ಸಿನಿಮಾ ಮಾಡೋಕ್ಕಂದ್ರೆ ನನಗೆ ಪದೇ ಪದೇ ಹೇಳ್ತಾ ಇರ್ತಾರೆ, ಬೇರೆ ಕೆಲಸ ಎಲ್ಲ ಮರೆಯ ನಿನಗೆ ಸಿನಿಮಾ ಯಾಕೆ ಮಾಡೋಕ್ಕೆ ಹೋದೆ ಅಂತ. ಅಂದರೆ ಹೊರಗಿನ ಪ್ರಪಂಚದಲ್ಲಿ ಏನಾಗಿದೆ ಅಂದರೆ ಸಿನಿಮಾ ಚೌಕಟ್ಟು ಬಿಟ್ಟು ಹೊರಗೆ ಏನಾಗ್ತದೆ ಅಂದರೆ ತಪ್ಪು ಕಲ್ಪನೆ ಇದೆ, ಸಿನಿಮಾ ಹೋದರೆ ದುಡ್ಡು ಕಳ್ಕೊಂಬರಕ್ಕೆ ಹೋಗ್ತಾನೆ ಅಂತ. ಆದರೆ ನನಗೇನಾಗಿಲ್ಲ, ಸಿನಿಮಾ ಮಾಡಿದ್ಮೇಲೆ ನನಗೆ ದುಡ್ಡು ಬಂದಿದೆ, ಸಿನಿಮಾ ನನಗೆ ಸಂತೋಷವನ್ನು ಕೊಟ್ಟಿದೆ, ಸಿನಿಮಾದಲ್ಲಿ ಸತ್ಯ ಇದೆ, ಎಲ್ಲೆಲ್ಲಿ ನಾವು ಹೋಗೋ ಜಾಗ ಬಹುಮುಖ್ಯ ಅಂತಕ್ಕಂಥ ಸಂದರ್ಭವನ್ನು ನಾನೀಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಉತ್ತರ ಕರ್ನಾಟಕ ಸಿನಿಮಾಕ್ಕೆ ನನ್ನ ಆಡಿಯೋ ಸಾಂಗನ್ನು ಇದು ಸಾರಿಗಮದವರು ತುಂಬ ದೊಡ್ಡ ಮಟ್ಟ ಅಂದರೆ ಒಳ್ಳೆ ಮೊತ್ತವನ್ನು ಕೊಟ್ಟು ನಮಗೆ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಈ ಸಾರಿಗಮವನ್ನು ನಾವು ನೆನೆಸ್ಕೊಳ್ಳೇಬೇಕು. ಜೊತೆಗೆ ಇಲ್ಲಿ ಅಂದರೆ ಏನು ಮೇಕಿಂಗ್ ಮೇಕಿಂಗ್ ಮಾಡೋಕ್ಕೆ ಸಂದರ್ಭದಲ್ಲಿ ಅನೇಕ ಕಾನೂನು ತೊಡಕುಗಳು ಬರ್ತವೆ. ಆ ಕಾನೂನು ತೊಡಕು ಬಂದಾಗ ನನಗೆ ಯಾವತ್ತೂ ಕೂಡ ಎಂಥ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿರ್ಬೋದು ಅಥವಾ ನನ್ನ ವ್ಯಾವಹಾರಿಕವಾಗಿರ್ಬೋದು ಅಥವಾ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಆಂಜನೇಯವರು ನಾನು ನೆನೆಸಲೇಬೇಕು. ಅವರು ನನಗೆ ಎಲ್ಲ ಸಂದರ್ಭದಲ್ಲೂ ಕಾನೂನು ತೊಡಕಿದ್ರೆ ಧೈರ್ಯ ಹೇಳಿ ಸಪೋರ್ಟ್ ಮಾಡಿ ಹಗಲು ರಾತ್ರಿಯಿಂದ ನನಗೆ ಸಪೋರ್ಟ್ ಮಾಡಿದ್ದಾರೆ. ಇಂಥ ಅನೇಕ ಜನಗಳಿದ್ದಾರೆ. ಅದೇ ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಟ್ರೈಲರನ್ನು ಉದ್ಘಾಟನೆ ಮಾಡಿದಂಥ ಆಂಜನೇಯ ಸಾಹೇಬರಿಗೆ, ಅದೇ ರೀತಿ ನಿಶ್ವಿಕಾ ನಾಯ್ಡು ಮೇಡಮ್ ಅವರಿಗೆ, ನವೀನ್ ಶಂಕರ್ ಅವರಿಗೆ ಧನ್ಯವಾದಗಳು. ಜೊತೆಗೆ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು. ಮತ್ತು ಈ ಸಿನಿಮಾವನ್ನು ಮತ್ತೊಮ್ಮೆ ಸಾರ್ವಜನಿಕರಿಗೆ ತೋರಿಸುವ ಮೂಲಕ ಹೆಚ್ಚು ಸಪೋರ್ಟ್ ಮಾಡೋ ಮೂಲಕ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಉಡಾಳ. ಇದರ ನಿರ್ಮಾಪಕರು ನಮ್ಮ ಶ್ಯಾಮ್ನೂರ್ ರವಿ ಭಾಳ ನನಗೆ ಒಂದು ಸಹೋದರ ಥರ. ಅವ್ರ ಮಕ್ಕಳೆಲ್ಲ ನನಗೆ ಮಕ್ಕಳಿದ್ದ ಹಾಗೆ. ಶೂಟಿಂಗ್ ಮಾಡೋ ಟೈಮ್ನಲ್ಲಿ ಒಂದು ಕಾಲೇಜ್ ಕ್ಯಾಂಪಸ್ ಬೇಕು ಅಂತ ಹೇಳಿದರು. ನಾನು MB ಪಾಟೀಲ್ ಅವ್ರಿಗೆ ಹೇಳಿದೆ. ಆಮೇಲೆ ಬಳಸ್ಕೊಳ್ಳಿ, ಯಾರು ನಿಮ್ಮದನ, ನಮ್ಮದೇ, ನಮ್ಮ ಬ್ಯಾನರ್ ಅಂತಲೇ ಹೇಳಿದೆ. ಅವರು ಒಳ್ಳೆ ಕಾಲೇಜು, ಭಾಳ ಚೆನ್ನಾಗಿದೆ,
ಕೊಟ್ಟದ್ದು ಭಾಳ ಚೆನ್ನಾಗಾಯಿತು ಅಂತ ಹೇಳ್ತಿದ್ದ. ಆಮೇಲೆ ರವಿ ಮತ್ತು ಪೃಥ್ವಿ ಅಲ್ಲಿ ಭಾಳ ಚೆನ್ನಾಗಿ ಶೂಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ, ಕಥೆನೂ ಕೂಡ ಚೆನ್ನಾಗಿದೆ ಅಂತ ಹೇಳಿದರು. ಅದರಲ್ಲೂ ಕೂಡ ಯೋಗರಾಜ್ ಭಟ್ ಬಗ್ಗೆ ನಮಗೆ ಅಭಿಮಾನ. ಯಾಕಂದರೆ ನಾನು 70-80 ದಶಕದಲ್ಲಿ ಸಿನಿಮಾ ನೋಡುವಾಗ ಮುಂಚೆ ಅದರ ನಿರ್ದೇಶಕ ಯಾರು ಅಂತ ನೋಡ್ತಾಯಿದ್ವಿ. ಪುಟ್ಟಣ್ಣ ಕಣಗಾಲ ಅಂದಿದ್ರೆ ಹೋಗ್ಬಿಡೋಣ ಅಂತಂದೇಳಿ, ಸಿದ್ಧಲಿಂಗ ಅಂದರೆ ಹೋಗ್ಬಿಡ್ತಾಯಿದ್ವಿ. ಮುಂಗಾರು ಮಳೆ ಬಂದಾದಮೇಲೆ ಒಂದು ಹೊಸ ಇಮೇಜನ್ನು ತಂದುಕೊಟ್ಟಂಥವರು ಯೋಗರಾಜ್ ಭಟ್ರವರು. ಆ ಯೋಗರಾಜ್ ಭಟ್ರವರು ಕೂಡ ಪೂಜಾ ಗಾಂಧಿ ಮತ್ತು ಗಣೇಶನನ್ನು ತೆರೆಗೆ ತಂದು ಇವತ್ತು ಅವ್ರನ್ನ ದೊಡ್ಡ ಸ್ಟಾರನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಹುಡುಗನ್ನು ಕೂಡ ಮಾಡಬೇಕು ಅಂತಂದೇಳಿ ನಾನು ಅವರಲ್ಲಿ ವಿನಂತಿ. ಆಗ ಮಾತನಾಡ್ತಕ್ಕಂಥ ಎಡಿಟ್ರ್ ಹೇಳಿದರು ಸ್ಟಾರ್ ಆಗ್ತಾನೆ, ಸ್ಟಾರ್ ಆಗಿಬಿಟ್ಟಿದ್ದಾನೆ. ಬೇರೆ ಬೇರೆ ಸಿನಿಮಾದಲ್ಲಿ ಇನ್ನೂ ಆತನಿಗೆ ಅವಕಾಶ ಸಿಕ್ಕು, ಒಳ್ಳೆ ಕಥೆಗಳು ಸಿಕ್ಕು, ಒಳ್ಳೆ ಯೋಗರಾಜ್ ಭಟ್ರಂತ ಇನ್ನೂ ನುರಿತ ನಿರ್ದೇಶಕರ ಕೈಯಲ್ಲಿ ಆತ ಸಿಕ್ಕು ಒಳ್ಳೆ ಸಿನಿಮಾ ಬರಲಿ ಆತನ ಇದರಲ್ಲಿ ಅಂತ ನಾನು ಹಾರೈಸ್ತೀನಿ. ಜೊತೆಗೆ ಉಡಾಳ 14ನೇ ತಾರೀಕು ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ, ಮಕ್ಕಳ ದಿನಾಚರಣೆ. ಆ ದಿನ ಆ ಚಿತ್ರ ಬಿಡುಗಡೆ ಆಗ್ತಿರೋದು ಕೂಡ ಒಂದು ಸಂತೋಷದ ಸಂಗತಿ. ಆ ಚಿತ್ರವನ್ನು ಎಲ್ಲ ಕನ್ನಡಿಗರು ನೋಡಿ ಮೆಚ್ಚಿ ಹಾರೈಸಿ ಇನ್ನೂ ಉತ್ತಮವಾದಂಥ ಇಂಥ ಚಿತ್ರಗಳು ಬರಲಿ ಅಂಥೇಳಿ ಅಮೂಲ್ ಅವರ ನಿರ್ದೇಶನ ಅಲ್ವಾ? ಹೌದು 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 ಸರ್. ಅವರ ನಿರ್ದೇಶನ ಮತ್ತು ಯೋಗರಾಜ್ ಭಟ್ರವರ ಮಾರ್ಗದರ್ಶನ ಅವರು ಕೈ ಆಡಿಸಿರ್ತಾರೆ. ಹೌದೌದು ಹೌದೌದು, ಚೆನ್ನಾಗಿ ಹೇಳಿದ್ರಿ ಸರ್, ಕರೆಕ್ಟ್ ಅಲ್ವಾ? ಹೌದು. ಅಂದರೆ ತಂದೆ ಒಬ್ಬರೇ ಇರ್ತಾರೆ, ಅದಕ್ಕೆ ತಂದೆ ಇಬ್ಬರು ಇದ್ದಾರೆ ಸಿನಿಮಾಕ್ಕೆ. ಅದೇ ಅವರೆಲ್ಲರ ಮಾರ್ಗದರ್ಶನ ಇದೆ ಅಂದರೆ ಸಿನಿಮಾ ಭಾಳ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ಇತ್ತೀಚೆಗೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಹಾಡು ಭಾಷೆ ಅವೆಲ್ಲವೂ ಕೂಡ ಉತ್ತರ ಕರ್ನಾಟಕದ ಭಾಷೆಯನ್ನು ಅಳವಡಿಸ್ತಾ ಇದ್ದಾರೆ. ಅದು ಭಾಳ ಬರೇ ಮಂಡ್ಯದಲ್ಲಿ ಭಾಷೆ ಮಾತ್ರ ಹೆಚ್ಚು ಸಿನಿಮಾದಲ್ಲಿ ಬಳಕೆ ಆಗ್ತಿತ್ತು. ಇತ್ತೀಚೆಗೆ ಯೋಗರಾಜ್ ಭಟ್ರು ಇವರೆಲ್ಲ ಸೇರಿಕೊಂಡು ಹಾಡು ಅವೆಲ್ಲ ಮಿಲನ ಅವೆಲ್ಲ ಬರೆದಾಗ ಇವರೇ ಒಂದು ಹಾಡು ಹೇಳ್ತಾರೆ ಎಲ್ಲ ಕುಳಿತುಕೊಂಡು. ಇವರು ಮತ್ತು ಏನು ಹೇಳಿದ್ರು ನಮಗೇನು ಉಡಾಳಿದಾರಂತ ಅವ್ರು ಹೇಳಿದ್ರು ಸರ್. ಇಲ್ಲ, ಸಿನಿಮಾ ಅಂದರೆ ನನಗೆ ಭಾಳ ಇಷ್ಟ. ಯಾಕಂತಂದರೆ ನಾನು ಮುಂಚೆನೇ ಹೇಳಿದ್ನಲ್ಲ, ಈಗ ನಾನು ಒಂದು ಇದು ಯಾವುದೋ ಭೂತಾಯಿನ ಮಗು ಅಯ್ಯೋ ಸಿನಿಮಾನ ತೆಗೆಯುವಾಗ ಚಂದುಲಾಲ್ ಜೈನ್ ನಿರ್ದೇಶಕರು ಸಿದ್ಧಲಿಂಗಯ್ಯ 1 ವರ್ಷ ತಗೊಂಡಿದ್ದಾರೆ ಕಥೆನ ರೆಡಿ ಮಾಡಲಿಕ್ಕೆ. ಕನ್ನಡದ ಮೊದಲನೇ ಹೊರಾಂಗಣ ಚಿತ್ರೀಕರಣ ಆಗಿದ್ದು ಭೂತಾಯಿನ ಮಗ ಅಯ್ಯೋ, ಹೊರಗಡೆ ಹೋಗಿ ಅಲ್ವಾ? ಏನಮ್ಮ, ಒಂದು ಸಿನಿಮಾನ ಒಬ್ಬ ನಿರ್ದೇಶಕ ಒಬ್ಬ ನಿರ್ಮಾಪಕ ಮಾಡಬೇಕಂದ್ರೆ ಅವನು ಭಾಳ ಬದ್ಧತೆ ಇರಬೇಕು ಅವನ ಹತ್ರ. ಏನೋ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶನ ಕೊಡೋಣ ಅಂತಂದು ಹೇಳ್ಬಿಟ್ಟು ಯೋಚನೆ ಮಾಡಿ ಕತೆ ಅದೆಲ್ಲ ಚೆನ್ನಾಗಿರಬೇಕು. ನಾನು ಸಿನಿಮಾ ತೆಗೆದೇನೆ ಅಂದರೆ ಅದು ನೋಡಿಬಿಟ್ಟು ಜನ ಮೆಚ್ಚಿ ಅದರಂತೆ ಆ ಜನರು ಬದಲಾವಣೆ ಆಗಬೇಕು. ಸಮಾಜದಲ್ಲಿ ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಭಾಳ ಪ್ರಭಾವಿ ಚಿತ್ರಗಳು ಇದು ಚಲನಚಿತ್ರ ಒಂದು ಮಾಧ್ಯಮ ಭಾಳ ಪ್ರಭಾವಿ ಇದು ಅದನ್ನು ನೋಡ್ಕೊಂಡು ಎಷ್ಟೋ ಜನ ಬದಲಾವಣೆಯಾಗಿದ್ದಾರೆ. ಈಗ ಬರ್ತಕ್ಕಂಥ ಸಿನಿಮಾಗಳಲ್ಲಿ ಬೇರೆ ಬೇರೆ ಟೈಪ್ ಇದೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಆಗ ನಮ್ಮ ಕಾಲದಲ್ಲಿ 70-80 ದಶಕದಲ್ಲಿ ಬಂದಂಥ ಸಿನಿಮಾಗಳು ಇವತ್ತು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರ್ ಅವನೊಬ್ಬನೇ ಕೂತ್ಕೊಂಡು ಬಾರಿಸ್ಬಿಡ್ತಾನೆ. ಅವಾಗ 500 ಜನ ಬಿಟ್ರೆ ಮ್ಯೂಸಿಕ್ ಡೈರೆಕ್ಟ್ರು ಒಬ್ಬನೇ ಕೂತ್ಕೊಂಡು ಬಾರಿಸ್ಬಿಟ್ಟು ಹಂಗೆ ಕೊಟ್ಬಿಡ್ತಾನೆ. ಅವರು ಒಂದು ಇಂಡಸ್ಟ್ರಿ ಅಂತಂದೇಳಿ, ಸಿನಿಮಾ ಇಂಡಸ್ಟ್ರಿ ಅಂತಂದೇಳಿ 500 ಜನ ಒಂದು ಚಿತ್ರವನ್ನು ರೆಕಾರ್ಡ್ ಮಾಡ್ಬೇಕಂದ್ರೆ 500 ಜನ ಕೂತ್ಕೊಂಡು ಒಂದು ಸಾಂಗನ್ನು ರೆಕಾರ್ಡ್ ಮಾಡ್ತಾಯಿದ್ರು. ನೀವು ನಂಬ್ತೀರಾ? ಇರಲಿ ಇಲ್ಲ ಕ್ಯಾಮ್ರಾ ನೋಡಲ್ಲ ಇರಲಿ, ಅಲ್ಲ ಅವ್ರಿಗೆ ಒಪ್ಪಿಸ್ತಾ ಇದ್ದೀನಿ ನಾನು. 500 ಜನ ಅಲ್ವಾ ಭಟ್ರೆ? ಅದೇ 500 ಜನ ಕುಳಿತುಕೊಂಡು ಜಿ ಕೆ ವೆಂಕಟೇಶ್
ಅಂದರೆ JK ವೆಂಕಟೇಶ್ ನಾನು ಇಲ್ಲೇನು ಯಾವುದೋ ಒಂದು ಸ್ಟುಡಿಯೋಕ್ಕೆ ಹೋಗಿದ್ದು, ಮದ್ರಾಸು ಅಥವಾ ಇಲ್ಲಿ ನೆನಪಿಲ್ಲ ನನಗೆ, ಚಾಮುಂಡೇಶ್ವರಿನ 500 ಜನ ಕುಂದಿಸ್ಕೊಂಡು ಅವರು ಹಾಡನ್ನು ರೆಕಾರ್ಡಿಂಗ್ ಮಾಡ್ತಾಯಿದ್ರು. 500 ಜನ. ಇವತ್ತು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಇವರು 4-6 ಜನ ಕುಂತ್ಕೊಂಡು ಒಂದು ತಯಾರು ಮಾಡಿ ಕೊಟ್ಬಿಡ್ತಾರೆ. ಹಾಡುಗಳು ಬರೆಯೋದು ಎಂಥವ್ರು, ಚಿ ಉದಯಶಂಕರ್, ಗೀತಪ್ರಿಯ, ಎಂಥ ಮಹಾನ್ ಸಾಹಿತಿಗಳೆಲ್ಲ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ. ಅವನ್ನ ಕೇಳ್ತಾ ಇದ್ದರೆ ರಾತ್ರಿ ನಮಗೆ ಎಷ್ಟು ಆನಂದದಾಯಕವಾಗಿ ನಿದ್ರೆ ಬರುತ್ತೆ ಅಂದರೆ, ಈಗ ನೀವು ಹೇಳಿದ ಕರೆಕ್ಟ್. ಮುಂಗಾರು ಮಳೆಯಲ್ಲೂ ಒಳ್ಳೆಯ ಹಾಡುಗಳನ್ನು ಕೊಟ್ಟರು ಭಟ್ರು. ಮುಂಗಾರು ಮಳೆಯಲ್ಲೂ ಕೂಡ ಒಳ್ಳೆಯ ಹಾಡುಗಳನ್ನು ಕೊಟ್ಟರು. ಆಮೇಲೆ ಇತ್ತೀಚೆಗೆ ಬರ್ತಕ್ಕಂಥ ಸಿನಿಮಾಗಳಲ್ಲಿ ಹಾಡುಗಳು ಇವು ಮ್ಯೂಸಿಕ್ಕು, ಆ ಮ್ಯೂಸಿಕ್ಕೇ ಒಂದು ಕಡೆಗೆ, ಆ ಧ್ವನಿನೇ ಒಂದು ಕಡೆಗೆ, ಎಲ್ಲ ಮಿಕ್ಸಿಂಗ್ ಆಗಿ ಆ ಯುವಕರಿಗೆ ಅವ್ರಿಗೆ ಮೆಚ್ಚುಗೆ ಆಗಬೇಕು, ನಮಗಂತೂ ಮೆಚ್ಚುಗೆ ಆಗಲ್ಲ. ಅದರಿಂದ ಈ ಉಡಾಳ ಸಿನಿಮಾದಲ್ಲಿ 1-2 ಹಾಡನ್ನು ಕೇಳಿದೆ. ನಮ್ಮ ಮಗಳು ಭಾಳ ಚೆನ್ನಾಗಿ ಹಾಡಿದ್ದಾಳೆ, ಇನ್ನು ಉಳಿದವರು ಚೆನ್ನಾಗಿ ಹಾಡಿದ್ದಾರೆ. ಚಿತ್ರ ಭಾಳ ಚೆನ್ನಾಗಿ ಮೂಡಿ ಬರುತ್ತೆ ಅನ್ನೋದು ವಿಶ್ವಾಸ ನನಗಿದೆ. ಅದು ಒಂದು 100 ದಿನಗಳ ಕಾಲ ಚಿತ್ರಮಂದಿರದಲ್ಲಿ ಓಡಿ ಒಂದು ದಾಖಲೆ ನಿರ್ಮಿಸಲಿ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಹಾರೈಸಿ ಈ ಕಾರ್ಯಕ್ರಮಕ್ಕೆ ನನಗೆ ಭಾಳ ಅಭಿಮಾನದಿಂದ ಕರೆದಿದ್ದಾರೆ. ನಾನು ಬಂದು ಹರಿಸ್ತಾ ಇದ್ದೀನಿ. ಅವರೆಲ್ಲರಿಗೂ ಶುಭಾಶಯ. ಮತ್ತು ಈ ಚಿತ್ರದಲ್ಲಿ ಚಿತ್ರತಂಡ ಭಾಳ ಕಷ್ಟಪಟ್ಟು ಸಿನಿಮಾವನ್ನು ತೆಗೆದಿದ್ದಾರೆ. ಅವರೆಲ್ಲರಿಗೂ ಕೂಡ ತಾಂತ್ರಿಕ ವರ್ಗದವರಿಗೂ ಸಹ ಮತ್ತು ಉಳಿದಂತೆ ಎಲ್ಲ ಇದರಲ್ಲಿ ಕೆಲಸ ಮಾಡಿದಂಥ ಎಲ್ಲ ಮಾನ್ಯರಿಗೆ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿ, ಈ ನಿರ್ದೇಶಕರಿಗೆ ಉತ್ತಮವಾದಂಥ ಒಂದು ಚಿತ್ರ ಕೊಟ್ಟಿದ್ದಾರೆ ಎಂಬ ಹೆಗ್ಗಳಿಕೆಗೆ ಅವ್ರ ಪಾತ್ರರಾಗಲಿ. ಮತ್ತು ನಮ್ಮ ನಟ ನಾವು ಕಾಲ್ಸಿಟ್ಕೊಳ್ಳೋಣ ಅಂತ ನಾವು ಮಟ್ಟಕ್ಕೆ ಈ ಚಿತ್ರ ಬಂದಾದಮೇಲೆ ಅವ್ರ ಮನವಿ ಬಾಗಿಲು ನಿರ್ಮಾಪಕರು ತಟ್ಟುವಂತ ಆಗಲಿ ಅಂತಂದೇಳಿ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಉಡಾಳ. ಉಡಾಳ ಅಂದ್ರೆ ಭಾಳ ಚಂದ ಹೇಳಿದ್ರಿ ಸರ್. ಅಂದ್ರೆ ಇಷ್ಟು ಸಿನಿಮಾ ಬಗ್ಗೆ ಮಾತಾಡುವಾಗ ಅವ್ರಿಗೆ ಬಳಕೆ ಮಾಡಿದಂಥ ಪದಗಳು, ಕಾಲ್ ಶೀಟ್ ಆಗಿರ್ಬೋದು ಎಲ್ಲ, ಯಾವತ್ತು ಅನ್ಸಿಲ್ವಾ ಸರ್ ನೀವೊಂದು ನಿರ್ಮಾಣ ಮಾಡಬೇಕು ಸಿನಿಮಾ ಅಂತ? ನಾನು ಅಪ್ಪು ಅವ್ರಿಗೆ ಅವ್ರ ಮನೆಗೆ ಹೋಗಿದ್ದೆ. ನಾನು ಅವ್ರ ಮನೆಗೆ ಹೋದಾಗ ನನಗೆ ಭಾಳ ಪ್ರೀತಿ, ಅವ್ರ ಕುಟುಂಬದ ಮೇಲೆ ನನಗೆ ಭಾಳ ಪ್ರೀತಿ. ನಾನು ಮಂತ್ರಿ ಆಗಿದ್ದಾಗ ಒಂದು ರಾಯಭಾರಿ ಆಗ್ರಿ ಅಂತಂದೇಳಿ ಒಂದು ಸಮೀಕ್ಷೆ ನಡೀತಿತ್ತು, ಅದಕ್ಕೆ ಹೋಗಿದ್ದೆ. ಅವ್ರನ್ನ ಮುಂಚೆನೇ ನಾನು ಅನೌನ್ಸ್ ಮಾಡಿಬಿಟ್ಟಿದ್ದೆ, ಅವ್ರಿಗೆ ಗೊತ್ತಿಲ್ಲದಲೇ. ಅವ್ರು ಒಪ್ಕೊಳ್ತಾರೆ ನನಗೆ ಗೊತ್ತು. ಆಮೇಲೆ ಒಪ್ಕೊಂಡ್ರು. ಆಮೇಲೆ ಅದಾದಮೇಲೆ ಒಂದು ಕಾರ್ಯಕ್ರಮದ ಸಂತೋಷ ಆನಂದ ಇವರೆಲ್ಲ ಸಿಕ್ಕರು. ಏನು ರೀ ನೀವು, ನಿಮ್ಮ ಫ್ಯಾಮಿಲಿ, ನಿಮ್ಮ ಮನೆತನ, ಸಿನಿಮಾ, ನಾಟಕ, ಸಾಹಿತ್ಯ, ಸಂಗೀತ, ಭಾಷೆ ಎಲ್ಲವನ್ನು ಕೂಡ ಮೈಗೂಡಿಸ್ಕೊಂಡಿರ್ತಕ್ಕಂಥ ಒಂದು ಕುಟುಂಬ. ಯಾರೋ ನಿರ್ದೇಶಕರಾಗ್ತಾರೆ. ನಿನ್ನೆ ಮೊನ್ನೆ ಬಣ್ಣ ಹಚ್ಕೊಂಡು ಒಬ್ಬ ನಟ, ನಿರ್ಮಾಪಕ, ನಿರ್ದೇಶಕ, ಸಂಗೀತ ನಿರ್ದೇಶಕ ಎಲ್ಲ ಆಗ್ತಾನೆ. ನೀವು ಯಾಕೆ ಒಂದು ಪಿಕ್ಚರ್ ಡೈರೆಕ್ಟ್ ಮಾಡಬಾರ್ದು ಅಂತ ಹೇಳಿದೆ. ಆ ಪಕ್ಕದಾಗಿದ್ದಂಥ ಸಂತೋಷ ಆನಂದ್, ಡೈರೆಕ್ಟ್ರ್ ಬೇಕಲ್ಲ ಅಂದು, ನಿರ್ಮಾಪಕರು ಬೇಕಲ್ಲ, ನಾನಿದ್ದೀನಿ ಅಂದೆ. ಅವ್ನು ಭಾಳ ಧನ್ಯವಾದ ಮಾತುಗಳನ್ನು ಹೇಳಿದರು. ನೋಡೋಣ ಹಂಗಾದ್ರೆ ಅಂತಂದೇಳಿ, ಏನೇ ಆದರೂ ಕೂಡ ನಾನು ನಿರ್ಮಾಪಕನಾಗ್ತೀನಿ, ನೀವೇ ನಟನೆ ಮಾಡಬೇಕು, ನೀನೇ ನಿರ್ದೇಶನ ಮಾಡಬೇಕು ಅಂತ ಹೇಳಿದ್ದೆ. ಆಯಿತು ಅಂಕಲ್ ಅಂತ ಹೇಳಿದ. ಪಾಪ ದುಃಖದ ಮಾತು, ನನಗೆ ಮಾತು ಬರ್ತಾ ಇಲ್ಲ ಪಾಪ. ಅವತ್ತು ಹೇಳಿದಂಥ ಅಪ್ಪು ಅವರಿಲ್ಲ. ಅದರಿಂದ ನಾನು ಖಂಡಿತ ನಾನು ಒಬ್ಬ ನಿರ್ದೇಶಕನ ಆಗ್ತಾ ಇದ್ದೆ. ನಿರ್ಮಾಪಕರು ಅವರು ಡೈರೆಕ್ಟ್ರು ಆಗ್ತಿದ್ರು, ನಟನೂ ಕೂಡ ಆಗ್ತಿದ್ದ. ಅದಕ್ಕೆ ಸಂತೋಷ ಆನಂದ್ ಅವರು ಇಲ್ಲ ಸರ್ ಮಾಡಿಸೋಣ ಇವರಿಂದ ಅಂತಂದು ಕೂಡ ಹೇಳಿದರು. ಅದಾಗಲಿಲ್ಲ. ಆಮೇಲೆ ನನ್ನ ಮಗಳು ಅರುಂಧತಿ ಇದ್ದಾಳೆ, ಆಕೆ ನಿರ್ಮಾಪಕರ ಇದರಲ್ಲಿ ನೋಂದಾಯಿಸ್ಕೊಂಡಿದ್ದಾಳೆ. 2-3 ಸಿನಿಮಾಗಳು ನಾನು ಕೂತ್ಕೊಂಡು ಮಾತಾಡಿದ್ದೀನಿ. ಓಕೆ. 1-2-3 ನಮ್ಮ ಪ್ರಜಾವಾಣಿ ಎಡಿಟ್ರ್ ಇದ್ದಾರೆ ರವೀಂದ್ರ ಭಟ್, 3 ಕಿವಿ ಅಂತಂದೇಳಿ ಒಂದು ಕತೆ ಇದೆ ಅವ್ರದ್ದು. ನಾಗಾಭರಣ ಅವರು ಮಂತ್ರಿ ಇದ್ದಾಗ ನಾನು ಕೂತ್ಕೊಂಡು ಮಾತಾಡಿದ್ವಿ. ಆ ಸಂದರ್ಭದಲ್ಲಿ ನಾನು ಮಂತ್ರಿ ಇದ್ದ ಸಿನಿಮಾ ತೆಗೆದ್ರೆ ಏನಂತಾರೋ ಏನೋ ಬಿಡಪ್ಪ ಬೇಡ ಅಂತ ಅಂದ್ಬಿಟ್ವಿ. ಅದು ಚುನಾವಣೆ 2 ಸಾರಿ ಸತತವಾಗಿ ಸೋತ್ಬಿಟ್ಟು ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಎಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಮಾಧ್ಯಮದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಚಂಜನಯ್ಯ ಸರ್ ಥ್ಯಾಂಕ್ ಯು. ನಿಶ್ವಿಕಾ ಅವರೇ ಥ್ಯಾಂಕ್ ಯು ಸೋ ಮಚ್. ಅವ್ರ ಪಾಪ ನಾನು ನಂದು ಒಂದು ಸಿನಿಮಾ ಹಾಡಾಗಲಿ ಏನಾಗಲಿ ಎಲ್ಲದಕ್ಕೂ ಕೇಳಿದ್ದೆ. ಅವರು ಒಂದು ಕಡೆ ನಮ್ದು ಒಂದಿಷ್ಟು ಪೋಸ್ಟ್ಪೋನ್ ಆಯಿತು.
ಒಂದಿಷ್ಟು ಡೇಟ್ ಸಮಸ್ಯೆ ಆಗಿ ಕೊನೆಗೆ ಒಂದು ಮೇಜರ್ ಇವೆಂಟ್ ಟ್ರೇಲರ್ಗೆ ಅವ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನವೀನ್ ಶಂಕರ್ ಅವರ ನಮಸ್ಕಾರ ರೀ. ಥ್ಯಾಂಕ್ ಯು ಬಂದಿದ್ದಕ್ಕೆ, ಕರೆದಿದ ತಕ್ಷಣ ಬಂದಿದ್ದಕ್ಕೆ ಸೋ ಮಚ್ ಸೋ ಥ್ಯಾಂಕ್ ಯು. ಉಡಾಳ ನನ್ನ ಮೊದಲನೇ ಸಿನಿಮಾ ರೀ. ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಎಲ್ಲರೂ ಹೇಳ್ದಂಗೆ ಅದು ಏನು ಮಾತಾಡೋದು ಅದು ಇದು ಇಷ್ಟೊತ್ತು ನಾನು ಪ್ರತಿ ನಂಗೆ ಕೇಳತ್ತಾನೆ ಏನು ಮಾತಾಡೋದು ಅಂತ, ನಾ ಅವನಿಗೆ ಕೇಳತ್ತೀನಿ ಏನು ಮಾತಾಡೋದು ಅಂತ. ಸೊ ಹಂಗೆ ನಡೆದೈತೆ ಅದು. ನಾವು ಆ್ಯಕ್ಚುಲಿ ಉಡಾಳ ಶುರು ಆದಾಗ ಒಂದು ಪೃಥ್ವಿ ಮತ್ತು ರವಿ ಸರು ಆಮೇಲೆ ಹರಿಪ್ರಸಾದ್ ಸರ್ ಎಲ್ಲರೂ ನೆಕ್ಸ್ಟ್ ಸಿನಿಮಾ ಮಾಡೋನು ಅಂದಾಗ ನಾನು ಮಾಡ್ಬೋದು ಅಂತ ಎಲ್ಲ ಅನಿಸಿ ದೆನ್ ಯೋಗರಾಜ್ ಸರ್ ಜೊತೆ ಮಾತಾಡಿ ಫಿಕ್ಸ್ ಆಗಿದ್ದು ಫಿಲ್ಮು. ಅವಾಗ ಯೋಗರಾಜ್ ಸರ್ ಹೇಳಿದೆ, ಸರ್ ಹಿಂಗೊಂದು ಉತ್ತರ ಕರ್ನಾಟಕದ ಏನೋ ಒಂದು ಪಕ್ಕಾ ಜವಾರಿದೊಂದು ಪಿಕ್ಚರ್ ಮಾಡೋದೈತ್ರಿ ಸರ್ ಅಂತ. ಅದಕ್ಕೆ ನಾವು ನುಗ್ಗಲೆ ಅಂತ ಅಂದರು. ಹಂಗೆ ಅದು ಆ ಜೋಶ್ ಅದು ಒಂದು ಅವ್ರ ಕಡೆಯಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕನ ಅದು ನಿಂದ್ರೋದು ಚಾನ್ಸೇ ಇರಲಿಲ್ಲ. ಅಷ್ಟು ರೊಚ್ಚಿಗೆದ್ದು ಉತ್ತರ ಕರ್ನಾಟಕದ್ದು ನನ್ನ ಬಿಜಾಪುರದ್ದು ಒಂದು ಕಥೆ ಉಡಾಳನಾಗ ತೋರಿಸಿನಿ. ಯೂಶಲಿ ಏನಾಗುತ್ತೆ, ಒಂದು ಈಗ ನಾವೆಲ್ಲರೂ ಹೋಟೆಲ್ಗೆ ಅಲ್ಲಿ ಇಲ್ಲೆಲ್ಲ ಹೋಗ್ತೀವಿ ಅಂದರೆ ಯಾವುದೋ ಒಂದು ಹೊಸ ಥರದ ಐಟಮ್ ಕೊಡ್ರಿ ಅಂತ. ಈ ನಮ್ಮ ಸಿನಿಮಾಗಳನ್ನಾಗೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಒಂದು ಚಟ್ನಿ ಗತೆ ಅಥವಾ ಒಂದು ಸೈಡ್ ಡಿಶ್ ಗತೆ ಉತ್ತರ ಕರ್ನಾಟಕದ ಕೊಡ್ತಿದ್ರು. ಫುಲ್ ಮೀಲ್ಸ್ ಉತ್ತರ ಕರ್ನಾಟಕ ಕೊಟ್ರೆ ಅವನವನು ಅದರದ್ದು ಇದನ್ನೇ ಬೇರೆ ಇರ್ತೈತಿ ಅಂತ ಹೆಂಗಿರ್ತೈತಿ ಅಂತ ತೋರ್ಸಕ್ಕೆ ಈ ಸಿನಿಮಾ ಉಡಾಳ. ನಮ್ಮ ಕಡೆಯವ್ರಿಗೆ ನಮ್ಮದು ಫುಲ್ ರೊಟ್ಟಿ ಐತಿ, ಚಟ್ನಿ ಐತಿ, ಆಮೇಲೆ ಬದ್ನಿಕಾಯಿ ಪಲ್ಯ ಐತಿ, ಹಿಂಡಿ ಐತಿ, ಏನೋ ಶೇಂಗಾದ ಹೋಳಿಗೆ ಅದಾವ, ಎಲ್ಲ ಐತಿ ಪಿಕ್ಚರ್ನಾಗ ಅನ್ನೋದೊಂದು ಅವ್ರಿಗೆ ಎಷ್ಟು ಖುಷಿ ಸಿಗ್ತೈತಿ. ಉತ್ತರ ಕರ್ನಾಟಕ ಬಿಟ್ಟು ಬೇರೆ ಕನ್ನಡದ ಇದಕ್ಕೆ ವೀಕ್ಷಕರಿಗೆ ಇದು ಬೇರೆ ಥರ ಇದೇನೋ ಐತಿ, ಇದು ಡಿಶ್ ಬೇರೆ ಐತಿ, ಕಟಕ್ ರೊಟ್ಟಿ, ಉಳ್ಳಾಗಡ್ಡಿ ಅದೆಲ್ಲ ಅದ್ರ ಟೇಸ್ಟೇ ಬೇರೆ ಇರ್ತೈತಿ ಅನ್ನೋದು ಆ ಕಾನ್ಫಿಡೆನ್ಸ್ ಇತ್ತು ನನಗೆ. ಯಾರಾದರೂ ಬೇರೆ ಥರದ್ದು ಊಟ ಕೊಟ್ಟಾಗ ಅದಿಷ್ಟೇ ಆಗುತ್ತೆ ಅಂತ. ಸೊ ಈ ಉಡಾಳ ಆ ದಿಕ್ಕಿನಾಗ ಐತಿ ಅಂತ ಶುರು ಮಾಡಿದ ಸಿನಿಮಾ. ಅದು ಇಲ್ಲಿವರೆಗೂ ಬಂದು ನಿಂತೈತಿ. ರಿಲೀಸ್ಗೆ ಐತಿ ನವಂಬರ್ 14. ರವಿ ಶಾಮ್ನೂರ್ ಸರ್ ಅವ್ರ ಕಾನ್ಸ್ಟೆಂಟ್ ಸಪೋರ್ಟ್ ಅವ್ರ ಕಡೆಯಿಂದ. ಅಮೋಲ್ ನೀ ಮಾಡಿ ಹೇಳ್ತೀನಿ, ಅಷ್ಟೇ ಅದು ಕೇರೆ ಮಾಡಂಗಿಲ್ಲ, ಅವು ಹಿಂಗೆ ಅನ್ಕೋತೀಯ ಮಾಡು ಅಂತ. ಆ ಕಡೆ ಯೋಗರಾಜ್ ಸರ್ ರವಿ ಸರ್ ಏನು ಹೇಳ್ತಾರೆ ಸೇಮ್ ಯೋಗರಾಜ್ ಸರ್ ಹೇಳೋದು, ಮಾಡು ಅಂತ. ಆ ಕಡೆ ಯೋಗರಾಜ್ ಸರ್ ಹೇಳೋದು, ರವಿ ಸರ್ ಹೇಳೋದು. ಸೊ ಪ್ರೊಡ್ಯೂಸರ್ಸ್ ಆಗಿ ಇಬ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪೃಥ್ವಿ ಪದವಿ ಪೂರ್ವನ ಕೆಲಸ ಮಾಡಿದ್ವಿ ಜೊತೆಗೆ. ಬಟ್ ನೆಕ್ಸ್ಟ್ ಒಂದು ನಮ್ಮಿಬ್ಬರದ್ದು ಇದು ಏನಂದರೆ, ನಂದು 17ನೇ ತಾರೀಕು ಜೂನ್ ಬರ್ತಡೇ, ಪೃಥ್ವಿದು ಸೇಮು. ಹಾಗಾಗಿ ನಾವು ಸುಮಾರು ಯೋಚನೆ ಮಾಡೋದು ಎಲ್ಲನೂ ಸೇಮ್ ಇದ್ದೇ ಇರುತ್ತೆ. ಈ ಸಿನಿಮಾ ಮಾಡ್ತಾನೂ ಅದ್ರದ್ದೊಂದು ದೋಸ್ತಿ ಆಗಲಿ ನಮ್ಮದು ಎಲ್ಲ ಯಾವ ಮಟ್ಟಕ್ಕೆ ಹೋಗೈತಿ ಅಂದರೆ, ಈಗ ಪೃಥ್ವಿ ಹಿಂಗೇನೋ ಅಂದ ತಕ್ಷಣ ಅಣ್ಣ ನಾನು ಅದು ಯೋಚನೆ ಮಾಡ್ತಿದ್ದಣ್ಣ ಅಂತ. ಸೊ ಹಂಗೊಂದು ಏನಂತಾರೆ ಜರ್ನಿ ಆಗೈತಿ. ಇಡೀ ಒಂದು ನಾವು ಉಡಾಳ ಪ್ರಮೋಷನ್ಸ್ ಆಗಲಿ, ಉಡಾಳ ಹಿಂಗೆ ಮಾಡೋನು ಅಂದಿದ್ದು ಅದು ಏನೋ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಮಂದಿಗೆ ಅಥವಾ ನಾವು ಈ ಉಡಾಳ ಟೀಮಲ್ಲಿ ಯಾರ್ಯಾರು ಈ ಸಿನಿಮಾಗೆ ಅಸೋಸಿಯೇಟ್ ಆಗಕತ್ತಾರ, ಈ KRG ಅವರಾಗಲಿ ಅವರೆಲ್ಲರದು ಸೇಮ್ ಥಾಟ್. ಅಂದರೆ ನಾವು ಹಿಂಗೆ ಮಾಡೋನು ಅಂತ ಯೋಚನೆ ಮಾಡ್ತೀವಿ. ಆ ಕಡೆ ಈ ಸಿನಿಮಾದ ಕಂಟೆಂಟ್ ನೋಡೋದಾಗ್ಲಿ ಅಥವಾ ಅದ್ರ ಬಗ್ಗೆ ಕೇಳಿ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಎಲ್ಲರೂ ಒಂದೇ ಥಾಟ್, ಹಿಂಗೆ ಮಾಡೋನು ಅಂತ. ಸೊ ಅದೇನೋ ಗೊತ್ತಿಲ್ಲ, ಎಲ್ರಿಗೂ ಒಂದೇನೋ ನಿರೀಕ್ಷೆ ಐತಿ ಈ ಸಿನಿಮಾ ಮೇಲೆ, ಹಂಗಾಗುತ್ತೆ ಅಂತ. ಆ ಖುಷಿ ಐತಿ. ಥ್ಯಾಂಕ್ ಯು ಲಿಸ್ಟ್ ಇಷ್ಟು ಉದ್ದ ಐತಿ. ಫಸ್ಟ್ ನಮ್ಮ ಪೇರೆಂಟ್ಸಿಂದ ಹಿಡ್ಕೊಂಡು, ನನ್ನ ವೈಫಿಂದ ಹಿಡ್ಕೊಂಡು, ನನ್ನ ಫ್ಯಾಮಿಲಿ A to Z, ನನ್ನ ಫ್ರೆಂಡ್ಸ್ ಆಗಲಿ, ಇಡೀ ಟೀಮು, ಆ್ಯಕ್ಟರ್ಸ್ ಎಲ್ಲರದು ಐತಿ. ಅದೆಲ್ಲ ಥ್ಯಾಂಕ್ಸ್ ಲಿಸ್ಟ್ ಐತಿ. ಸಿನಿಮಾ ಏನಾರ ಅದು ಚಲೋ ಆಗೈತಿ ಅಂತೆಲ್ಲ ಅನ್ನಕತ್ತಾರ. ಅದು ಚಲೋ ಆದಮೇಲೆ ಆ ಲಿಸ್ಟ್ ತೆಗಿತೀನಿ ನಾ, ಎಷ್ಟು ಉದ್ದ ಐತಿ. ಯಾಕಂದ್ರೆ ಅವಾಗ ನೀವು ಕೇಳಲೇಬೇಕು. ಯಾಕಂದ್ರೆ ಇವರೆಲ್ಲರೂ ಸೇರಿ ಈ ಸಿನಿಮಾನ ಮಾಡ್ಯಾರ. ನಾವು ಒಬ್ಬನಿಂದ ಈ ಸಿನಿಮಾ ಆಗಕ್ಕೆ ಚಾನ್ಸೇ ಇಲ್ಲ. ಒಂದು ಇಡೀ ಟೀಮೇ ಇದು ಕಷ್ಟಪಟ್ಟು ಮಾಡಿರೋದು. ಕಷ್ಟಪಟ್ಟಕ್ಕಿಂತ ಇಷ್ಟಪಟ್ಟು. ಹರೀಶ್ ಅವ್ರು ಹೇಳ್ದಂಗೆ ಪಿಕ್ಚರ್ ನಾವು ಮುಂಜಾನಿಂದ ಹಿಡ್ಕೊಂಡು ಸಂಜೆ ತನಕ ರುಬ್ತಿದ್ರು, ಅದೆಲ್ಲ ಕರೆಕ್ಟ್. ಬಟ್ ಆ ರುಬ್ಬಬೇಕಾದ್ರೆ ಒಂದು ಖುಷಿ, ತಗೋ ಚಂದ ಐತಿ ಹಿಂಗೆ ಫುಲ್ ಖುಷಿಯಿಂದ ಹಾಕೊಂಡು ಈ ತೆಗಿಯೋನು ಅಂತ ಏನಂತಾರೆ ಸಿಟ್ಟು ಗಿಟ್ಟು ಎಲ್ಲ ಇದ್ದಿದ್ದೆ. ಬಟ್ ಅದೆಲ್ಲಾನು ಒಂದು ಏನೋ ಚಲೋ ಬರತೈತಪ್ಪ, ಸೆಟ್ನಾಗ ನಗಾಕತ್ತಾರ ಮಂದಿ, ಖುಷಿ ಪಡಾಕತ್ತಾರ ಅನ್ನೋ ಒಂದು ಇದ್ರಾಗೆ ಮಾಡಿದ್ದು ಸಿನಿಮಾ. ಮತ್ತೇನು ಮಾತಾಡಬೇಕು ಗೊತ್ತಿಲ್ಲ. ಮೊದಲನೇ ಸಿನಿಮಾ ನಂದು
ಎಲ್ಲರೂ ದಯವಿಟ್ಟು ನೋಡ್ತೀರಿ ಅಂದ್ಕೊಂಡಿನಿ. ಯಾಕಂದ್ರೆ ಟೀಸರ್ ಭಾಳ ಮಂದಿಗೆ ಇಷ್ಟ ಆಗಿತ್ತು. ಸಾಂಗ್ಸ್ ಹೊಡಿ ಶಾವ್ಯಾಗ ಮಜ್ಗಿ, ಮಾಳು ನಿಪ್ನಾಳ್ ಹಾಡಿರೋದು, ಬಾಳು ಬೆಳಗುಂದಿ ಹಾಡಿರೋದು, ಸೃಷ್ಟಿ, ಜಸ್ಕರಣ್ ಎಲ್ಲರೂ ಹಾಡ್ಯಾರ. ಮಸ್ತ್ ಎಲ್ಲರಿಗೂ ಇಷ್ಟ ಆಗೈತಿ. ನಾನು ಎಷ್ಟು ಉತ್ತರ ಕರ್ನಾಟಕ ಮಾತಾಡತ್ತೀನಿ ಹಾಗೆ ಬೆಂಗಳೂರ್ದು ಅಷ್ಟೇ ಪಕ್ಕ ಹೊಡಿತೀನಿ ರೀ. ಅದೇ ಥರ ಇದೆ ಮಾತಾಡ್ತೀನಿ ನಾನು. ನಿಮಗೆಲ್ಲ ಅರ್ಥ ಆಗಿಲ್ಲ ಅಂದರೆ ಇಷ್ಟೊತ್ತು ಒಂದೇ ಸಿಂಪಲ್ ಮಾತು, ಪಕ್ಕ ನಿಮ್ಗೆ ಇಷ್ಟ ಆಗುತ್ತೆ ಈ ಸಿನಿಮಾ. ಯಾಕಂದರೆ ಆಗಲೇ ಹೇಳ್ದಾಗೆ ರೊಟ್ಟಿ ಗಿಟ್ಟಿ ಸಪ್ರೇಟಾಗಿ ಕೊಟ್ಟಾಗ ಅದು ತಿಂದಾಗ ಖುಷಿನೇ ಬೇರೆ, ಆ ಕುರುಮ್ ಖುಷಿನೇ ಬೇರೆ. ಸೊ ನೋಡಿ, ನವೆಂಬರ್ 14ಕ್ಕೆ ಸಿನಿಮಾ ರಿಲೀಸು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಶ್ಯಾಮ್ದವ್ರು ಅಂತ. ಏನು ಮಾತಾಡಬೇಕು ಗೊತ್ತಿಲ್ಲ, ನಾನು ಅಣ್ಣ ಅದನ್ನೇ ಮಾತಾಡ್ಕೊಂಡು ಕುಂತಿದ್ವಿ. ನೀವೇನು ಹೇಳ್ತೀರಿ, ನಾವೇನು ಹೇಳ್ತೀವಿ ಅಂತ. ಒಂದೇ ಹೇಳ್ಬೋದು, ಈ ಪಿಕ್ಚರ್ ಅದು ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೇಕಂದ್ರೆ, ಒಂದು ಪಿಕ್ಚರ್ ಮಾಡ್ಬೇಕಂತ ಇತ್ತು ಉತ್ತರ ಕರ್ನಾಟಕದ ಮೇಲೆ, ಉತ್ತರ ಕರ್ನಾಟಕದ ಭಾಷೆನಾಗ ಒಂದು ಪಿಕ್ಚರ್ ತೆಗಿಬೇಕಂತ ಇತ್ತು. ಮಾತಾಡ್ಬೇಕಾರೆ ನಾವು ಯೋಗರಾಜ್ ಸರ್, ಅಪ್ಪಾಜಿ ಮತ್ತು ಅಮೂಲಣ್ಣ ಕೂತು ಮಾತಾಡ್ಬೇಕಾರೆ ಯಾವುದೋ ಒಂದು 2 ಸ್ಕ್ರಿಪ್ಟ್ ಬಂದವು. ಅದಾಗಿದ್ಮೇಲೆ ಅದೇನೋ ಓಕೆ ಅನಿಸ್ತಿತ್ತು, ಬಟ್ ಆದ್ರೆ ಸ್ಟಾರ್ಟ್ ಮಾಡೋಣ ಅಂತ ಒಂದಿಷ್ಟಿತ್ತು. ಆಮೇಲೆ ಅಮೂಲಣ್ಣ ಯಾವುದೋ ಒಂದು ಹಿಂಗೆ ಬಿಟ್ರು, ನನ್ನ ಕಡೆ ಇನ್ನೊಂದು ಹಳೇದು ಯಾವುದೋ ಒಂದು ಇತ್ತು ಅಂತ ಹಿಂಗೆ ಬಿಟ್ರು. ಅಣ್ಣ ಇದು ಪಕ್ಕ ಅಣ್ಣ ಇದನ್ನ ಮಾಡ್ಬೇಕು ಅಂತ. ಬಟ್ ಇದು ಉತ್ತರ ಕರ್ನಾಟಕದ ಕತಿ ಕುಂದಿರ್ಸ್ಬೋದು ಅಂತಂದ್ರೆ, ಆಮೇಲೆ ಬೇಡ ಇದು ಉತ್ತರ ಕರ್ನಾಟಕದೇ ಮಾಡೋದಂತ ಶಿಫ್ಟ್ ಆಗಿ ಪೂರಾ ಸಿನಿಮಾ ಉತ್ತರ ಕರ್ನಾಟಕದಾಗ ಶೂಟ್ ಮಾಡೀವಿ, ಬಿಜಾಪುರದಾಗ ಶೂಟ್ ಮಾಡೀವಿ. ಮೊದಲೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಚ್ ಆಂಜನೇಯ ಅಂಕಲಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಂಕಲ್. ಆ್ಯಂಡ್ ನವೀನ್ ಶಂಕರ್ ಅಣ್ಣ, ನಾವು ಅವ್ರಿಗೆ ಕರೀಲಿಲ್ಲ ಅಣ್ಣ, ಉತ್ತರ ಕರ್ನಾಟಕದ ಪ್ರತಿನಿಧಿಯಾಗಿ ನೀವು ಬರಕಬೇಕು ಅಂತ ಹೇಳಿಬಿಟ್ಟೆ, ಬಂದಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್. ನಿಶ್ವಿಕಾ ಅವರಿಗೆ ಥ್ಯಾಂಕ್ ಯು ಸೊ ಮಚ್. ನನಗೆ ಗೊತ್ತಾಗ್ತಿಲ್ಲ ಏನು ಮಾತಾಡಬೇಕು ಅಂತ. ನವೆಂಬರ್ 14ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತೈತಿ. ಪೂರಾ ಸಿನಿಮಾ ಬಿಜಾಪುರದಾಗ ಶೂಟ್ ಮಾಡೀವಿ. ಆ್ಯಂಡ್ ಈಗ ಆಲ್ರೆಡಿ ನಮ್ಮ ಮೊದಲೇ ನಾವೇನು ಟೀಸರ್ ಬಿಟ್ಟಿದ್ದು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಸಾಂಗಿಗೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಸಾಂಗ್ ನನಗೆ ಗೆದ್ದೈತಿ ಅಂತ ಗೊತ್ತಾಗಿದೆ ಯಾವಾಗಂದ್ರೆ, ಅಲ್ಲಿ ಉತ್ತರ ಕರ್ನಾಟಕ ಪ್ರಮೋಷನ್ ಅಡ್ಡಾಡ್ಬೇಕಾದ್ರೆ ಕನಾವಳಿ ಕುಂತು ಊಟ ಮಾಡತ್ತಿದ್ರಿ. ಒಬ್ಬ ಬಂದ, ಬೈ ನೀ ರೀಲ್ಸ್ ಮಾಡ್ತೀಯಲ್ಲ ಬೈ ಹೊಡಿಶಾಗೆ ಮಜ್ಗಿ ಅಂತಂದ. ಬೈ ನಾನು ರೀಲ್ಸ್ ಮಾಡಲ್ಲ ಬೈ, ಪಿಕ್ಚರ್ ಮಾಡ್ತೀನಿ, ಅದ್ರದ್ದು ರೀಲ್ಸ್ ಮಾಡೀನಿ ಬೈ ಅಂತಂದೆ. ಒಂದಿಷ್ಟು ಮಂದಿ ಇವಾಗ ಮತ್ತೆ ಅದು ಒಂದು ಸ್ವಲ್ಪ ಗ್ಯಾಪ್ ಆಗಿತ್ತು, ಮತ್ತೆ ಇವಾಗ ಒಂದಿಷ್ಟು ಮಂದಿ ರೀಲ್ಸ್ ಮಾಡಾಕ್ತಾ ಇದ್ದಾರೆ, ಖುಷಿ ಆಗ್ತಿದೆ. ಇದೇ ನವೆಂಬರ್ 14ನೇ ತಾರೀಕು ಪಿಕ್ಚರ್ ರಿಲೀಸ್ ಮಾಡತ್ತೀವಿ. ಎಲ್ಲ ಆ್ಯಕ್ಟರ್ಸ್ಗಳು ತುಂಬ ನನಗೆ ತುಂಬ ಖುಷಿ ಏನಂದರೆ, ಅವರೆಲ್ಲರ ಜೊತೆ ಒಂದು ಫ್ರೆಂಡ್ಶಿಪ್ಪಲ್ಲಿ ಇತ್ತು. ಯಾರ ಹತ್ರನೂ ಒಂದು ಅಫಿಷಿಯಲ್ ರಿಲೇಷನ್ಶಿಪ್ ಥರ ಯಾವುದೂ ಇರಲಿಲ್ಲ. ಬನ್ನಿ ಹೋಗಿ ಆ ಥರ ಇರಲಿಲ್ಲ. ತುಂಬ ಕ್ಲೋಸ್ ಇದ್ರು ಎಲ್ಲರೂ, ಅಷ್ಟೇ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಮತ್ತಿನ್ನೇನು ಹೇಳ್ಬೋದು, ನವೆಂಬರ್ 14ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಣ್ಣ ಹೇಳ್ದಂಗೆ ಆ ಲೀಸ್ಟ್ನ ಮತ್ತೆ ಗೆದ್ದ ಮೇಲೆ ಖಂಡಿತ ತೊಗೊಂಡ್ಬರ್ತೀವಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಜಾಪುರ ಜನತೆಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾವು ಬಿಜಾಪುರದಾಗ ಏನು ಶೂಟಿಂಗ್ ಮಾಡೀವಿ, ಅದೊಂಥರ ಬಿಜಾಪುರನ ಲೀಸಿಗೆ ಹಾಕ್ಸ್ಕೊಂಡು ಶೂಟ್ ಮಾಡ್ದಂಗೆ ಆಗಿತ್ತು ನಮಗೆ. ಅಷ್ಟು ಸಪೋರ್ಟ್ ಮಾಡಿದ್ರು, ಅಷ್ಟು ಪ್ರೀತಿ ಕೊಟ್ಟಾರೆ. ಸೊ ಇದೇ ನವೆಂಬರ್ 14ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತೈತ್ರಿ. ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಕೈತೆ ಅನ್ಕೋತೀನಿ ರೀ. ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ಹಿರಿಯ ಕಲಾವಿದರಿಗೆ ಆ್ಯಂಡ್ ಗಣ್ಯರಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಕರೆದಿದ್ದಕ್ಕೆ, ಟ್ರೇಲರ್ ಲಾಂಚ್ ಮಾಡೋವಂಥಷ್ಟು ದೊಡ್ಡವ್ರು ನಾವಲ್ಲ, ಬಟ್ ಪ್ರೀತಿಯಿಂದ ಕರೆದ್ರು ಅಂತ ನಾವು ಬಂದಿದ್ದೀವಿ ಅಷ್ಟೇ. ಉಡಾಳ ಅಂತ ನನಗೆ ಅಮೋಲರು ಸಾಂಗ್ಸು ಅವಾಗಲೇ ಹೇಳ್ದಂಗೆ ಎಲ್ಲ ಕಳಿಸ್ತಿದ್ರು. ಬಟ್ ನಾನು ಈಗ ರೀಸೆಂಟಾಗಿ ಉತ್ತರ ಕರ್ನಾಟಕ ಹೋದಾಗ ಆ್ಯಕ್ಚುಲಿ ಅವಾಗ ಗೊತ್ತಾಯಿತು ನನಗೆ ಉಡಾಳ ಅನ್ನೋ ಪದದ ಅರ್ಥ. ಆಮೇಲೆ ಇವಾಗ ಟ್ರೇಲರ್ ನೋಡಿದ್ಮೇಲೆ ಅಂತೂ ಕನ್ಫರ್ಮ್ ಆಯಿತು ಪೃಥ್ವಿಯವರು ಉಡಾಳ್ರೆ ಅಂತ. ಅಟ್ಲೀಸ್ಟ್ ಪಾತ್ರದಲ್ಲಿ ಅಷ್ಟೇ ಚೆನ್ನಾಗಿ ಅಭಿನಯಿಸಿದ್ದೀರಾ, ನಿಮಗೆ ಅಭಿನಂದನೆಗಳು. ಆ್ಯಂಡ್ ತುಂಬ ಚೆನ್ನಾಗಿ ಒಂದು ಫೈಟ್ ಆಗಿರಲಿ, ಸಾಂಗಲ್ಲಿ ಡ್ಯಾನ್ಸ್ ಆಗಿರಲಿ, ನಿಮ್ಮ ಆ್ಯಕ್ಟಿಂಗ್ ಆಗಿರಲಿ ಎಲ್ಲಾದರೂ ನಾವು ನೋಡ್ಕೊಂಬಂದಿದ್ದೀವಿ. ಬಟ್ ಇದರಲ್ಲಿ ಐ ಥಿಂಕ್ ಇನ್ನೂ ಹೈಲೈಟ್ ಆಗಿದೆ ಅಂತ ಅನಿಸುತ್ತೆ. ಸೊ ಈ ಸಿನಿಮಾ ನಿಮ್ಮ ಕರಿಯರಲ್ಲಿ ಒಂದು ಮೇಲೆಳಿತ ತೋರಿಸಲಿ. ಆ್ಯಂಡ್ ಮೇ ಯು ಬಿಕಮ್ ಅ ಬಿಗರ್ ಸ್ಟಾರ್ ದೆನ್ ಯು ಆಲ್ರೆಡಿ ಆರ್. ಸರ್ ಹೇಳಿದ್ರು ನೀವು ಆಲ್ರೆಡಿ ಸ್ಟಾರ್ ಅಂತ, ಖಂಡಿತವಾಗ್ಲೂ ಇನ್ನೂ ದೊಡ್ಡ ಸ್ಟಾರ್ ಆಗಲಿ, ಇನ್ನಷ್ಟು ಸಿನಿಮಾಗಳು ನೀವು ಮಾಡಲಿ, ಕನ್ನಡ ಚಿತ್ರರಂಗಕ್ಕೆ ನೀವು ಇನ್ನಷ್ಟು ಕೊಡುಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಸೇಮ್ ವಿತ್ ರಿತಿಕಾ ಅವರು ಕೂಡ, ಅವ್ರ ಜೊತೆ ನಾನೊಂದು ಚಿಕ್ಕ ಆ್ಯಡ್ ಮಾಡಿದ್ದೆ. ತುಂಬ ಸರಳವಾದ ಒಂದು ಹೀರೋಯಿನ್ನು, ತುಂಬ ಅಚ್ಚುಕಟ್ಟಾಗಿ ಮಾತಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಸೊ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಅದನ್ನು ನೆಕ್ಸ್ಟು ನಮ್ಮ ಪ್ರೊಡ್ಯೂಸರ್ಸ್ ಸರ್, ರವಿ ಸರ್ ನಿಮಗೆ, ಆಮೇಲೆ ಯೋಗರಾಜ್ ಭಟ್ ಸರ್ಗೆ. ಈಗ ಹಿಂದೆ ಸರ್ ಹರಿ ಸರ್ ತುಂಬ ಚೆನ್ನಾಗಿ ಹೇಳಿದ್ರು, ಅವರು ಗೆದ್ದರೆ ತುಂಬ ಜನ ನಿಮ್ಮ ಒಂದು ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡಿ ನಾವೆಲ್ಲರೂ ಹೊಟ್ಟೆ ತುಂಬಿಸ್ಕೊತೀವಿ ಸರ್, ಫಸ್ಟು ನೀವು ಗೆಲ್ಲಬೇಕು. ಈ ಸಿನಿಮಾ ನಿಮಗೆ ತುಂಬಾ ಒಳ್ಳೇದು ಮಾಡಲಿ, ಹೆಚ್ಚು ದುಡ್ಡು ಸಂಪಾದಿಸಲಿ, ನಮ್ಮ ಕಾಲ್ ಶೀಟು ಒಂಚೂರು ಕೇಳಿ. ಆಮೇಲೆ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಟ್ರೇಲರ್ ನೋಡಿದ್ರೆ ಹೆವಿ ಮಜಾ ಇದೆ, ಹೆವಿ ಗೋಳಾಟ ಇದೆ, ಒಂದು ಸಖತ್ ಎಂಟರ್ಟೈನ್ಮೆಂಟ್ ಅಂತ ಗೊತ್ತಾಗ್ತಿದೆ. ನಾನಂತೂ ಕಾಯ್ತಾ ಇದ್ದೀನಿ.
ಆಮೇಲೆ ಯೋಗರಾಜ್ ಭಟ್ ಸರ್, ನಾನು ನಿಮಗೆ ಆಲ್ವೇಸ್ ಗ್ರೇಟ್ಫುಲ್. ಇವತ್ತು ಕರ್ನಾಟಕದಲ್ಲಿ, ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಜನ ನನ್ನ ಗುರುತಿಸ್ತಾರೆ ಅಂದರೆ ನೀವು ಕೊಟ್ಟ ಒಂದು ಸಾಂಗು ನನಗೆ ಒಂದು ಚಿಕ್ಕ ಆಪರ್ಚುನಿಟಿ. ನನ್ನಲ್ಲಿ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಕರ್ನಾಟಕಕ್ಕೆ ತೋರಿಸಿದ್ದೆ ನೀವು ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಒಂದೆರಡು ಸಾಂಗಲ್ಲೇ ಇಡೀ ಕರ್ನಾಟಕನ, ನಾರ್ತ್ ಕರ್ನಾಟಕನ ಗೆದ್ದಿದ್ದೀವಿ. ಒಂದು ಇಡೀ ಸಿನಿಮಾನೇ ಆ ಭಾಷೆಯಲ್ಲಿ ಮಾಡಿದ್ದೀರಿ ಸರ್. ಗೆಲ್ಲಿಸ್ದೇ ಇರ್ತಾರ? ಖಂಡಿತವಾಗ್ಲೂ ಗೆಲ್ಲಿಸ್ತಾರೆ. ಈ ಸಿನಿಮಾಗೆ ಒಳ್ಳೇದು ಆಗುತ್ತೆ. ಮತ್ತೆ ಸಕ್ಸಸ್ ಮೀಟಲ್ಲಿ ನಾನು ಇರ್ತೀನಿ. ಸೊ ಆ ಲಿಸ್ಟನ್ನ ನಾವು ಕೇಳ್ತೀವಿ. ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೇತನ್ ಸರ್. ಕಂಗ್ರ್ಯಾಚುಲೇಷನ್ಸ್. 25 years ಇಸ್ ನಾಟ್ ಈಸಿ ಸರ್. ಮೋರ್ ಪವರ್ ಟು ಯು. ಆ್ಯಂಡ್ ಯಾರಾದರೂ ಮರ್ತಿದ್ರೆ ಸಾರಿ, ಬಟ್ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರುವಂಥ ಇಡೀ ಚಿತ್ರತಂಡಕ್ಕೆ, ನಮ್ಮ ಹಿರಿಯ ನಟರಾದಂಥ ಬ್ರದರ್ ಸರ್ಗೆ, ಪಾಲರಾಜ್ ವಾಡಿ ಅವ್ರಿಗೆ, ಆಂಜನೇಯ ಸರ್ಗೆ, ಮತ್ತು ನಾವು ಸಣ್ಣ ಉಡಾಳ್ರಿದ್ದೀವಿ. ನಮ್ಮ ಕಡೆ ಅತಿ ಉಡಾಳ್ರಿಗೆ ಏನು ಕರೀದ ಊರು ಉಡಾಳದ್ರ ನಾವು ಅಂತ. ಅವರೇ ಊರು ಉಡಾಳ್ರು. ಐ ಫಾರ್ಗಾಟ್ ಅದನ್ನ ಹೇಳಕ್ಕೆ. ಆ್ಯಕ್ಚುಲಿ ಉಡಾಳ್ರು ಎಲ್ಲರೂ ಅವ್ರನ್ನ ಉಡಾಳ್ರು ಅಂತ ಇದ್ದಾರೆ. ಐ ಥಿಂಕ್ ಈಸ್ ಉಡಾಳ್ ಮಾವ. ಇವಾಗ ಎರಡು ಡಿಫ್ರೆನ್ಸ್ ಕಲ್ತ್ಕೊಂಬದೀನಿ. ಮಾವ ಒಬ್ರಿದ್ದಾರೆ, ಉಡಾಳ್ರು ಇದ್ದಾರೆ ಸರ್. ನೀವು ಎರಡೂ ಮಿಕ್ಸ್ ಆಗಿ ಉಡಾಳ್ ಮಾವ ಸರ್, ಫಿಕ್ಸ್. ಹಂಗವರು ಆಗ ಹೇಳ್ದಂಗೆ ಅದ ಮೋಸ್ಟ್ಲಿ ಎಲ್ಲ ಉಡಾಳ್ರು ಸೇರ್ಕೊಂಡ ಮಾಡಿರೋ ಪಿಕ್ಚರ್ ಇದು. ಯಾಕಂದ್ರೆ ಅದ್ರ ಟ್ರೈಲರ್ನಾಗ ಗೊತ್ತಾಕೈತಿ ಉಡಾಳ್ತನ. ನಮ್ಮ ಕಡೆ ಸಿನಿಮಾಗಳು ಬಂದಿರೋದು ಕಮ್ಮಿ ಅದಾವು. ಅನ್ಟ್ಯಾಪ್ಡ್ ಟ್ರೆಷರ್ ಅದು. ಯಾಕಂದ್ರೆ ಸ್ಟೇಜ್ ಮ್ಯಾಗ ಭಾಳ ಸಂಭಾವಿತರಾಗಿ ಮಾತಾಡ್ಬೋದು ನಾವು. ಬಟ್ ಸ್ಟೇಜ್ ಕೆಳಗೆ ಹೇಳಿದ್ರಪ್ಪ ಅಂದ್ರೆ, ಕ್ಯಾಮ್ರಾ ಮುಂದಿರಲಿಲ್ಲ ಅಂದ್ರೆ ಭಟ್ರು ನನ್ನನ್ನು ಸ್ವೀಕರಿಸೋ ರೀತಿ ಬೇರೆ ಇರ್ತೈತಿ. ಭಾಳ ಚಂದಾಗಿ ಸ್ವೀಕಾರ ಮಾಡ್ತಾರೆ. ಹೆಂಗದಿ ಅಂತ ಕೇಳೋದು ಭಾಳ ಚಂದ ಇರ್ತೈತಿ, ಆರಾಮದಿ ಅಂತ ಕೇಳೋದು ಭಾಳ ಚಂದ ಇರ್ತೈತಿ. ಅಂದ್ರೆ ಮಾತ್ನಾಗನ ಅಷ್ಟು ಹ್ಯೂಮರಸ್ ಆಗಿರ್ತದ್ದು. ಊರಿಗೆ ಹೋದ್ರು ದೋಸ್ತರು ಮಾತಾಡೋ ಒಂದಾಗ್ಲಿ ಅಂದ್ರೆ ನಮ್ಮ ಡೈಲೆಕ್ಟ್ ಒಳಗಿರುವಂಥ ಹ್ಯೂಮರು ಅಷ್ಟು ಚಂದ ಇರ್ತೈತಿ. ನಮ್ಮ ಭಾಗದ ಜನರ ಬದುಕಿನಾಗಿರುವಂಥ ಆ ಕರಡಿ ಪ್ರೀತಿ ಅಂತಾರಲ್ಲ, ಹಂಗೆ ಅಪ್ಕೊಳ್ಳೋ ರೀತಿ ಆಗಲಿ ಮತ್ತು ಇನೋಸೆನ್ಸ್ ಆಗಲಿ ಅಷ್ಟು ಚಂದ ಇರ್ತೈತೆ ಅದು. ಅಂದರೆ ನಾ ಗುಲ್ಟು ಸಿನಿಮಾ ಮಾಡಿದಾಗ, ಈಗ ಡಿಸ್ಟ್ರಿಬ್ಯೂಷನ್ ಅದು ಇದು ಅಡ್ಡಾಡ್ತೀವಲ್ಲ, ಆವಾಗಿನ ಟೈಮ್ನಾಗ ಜಯಣ್ಣ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸೆಕೆಂಡ್ ವೀಕಿಗೆ. ಫಸ್ಟ್ ವೀಕ್ ಇನ್ನೊಬ್ರು ಇದ್ರು. ಇಳ್ಕಲ್ಲಿಗೆ ಸಿನಿಮಾ ರಿಲೀಸ್ ಆಗಬೇಕು, ನಾನು ನಮ್ಮೂರು ಇಳ್ಕಲ್ಲಲ್ಲ ಅಂತ ನಮ್ಮ ಆಸೆ ಇತ್ತು. ಬಟ್ ಕೇಳಕ್ಕೆ ಹೆದರಿಕೆ ನನಗೆ. ಬೇರೆ ನಮ್ಮ ದೋಸ್ತರು ಕಾಲ್ ಮಾಡಿದರು, ದೋಸ್ತ ಇಳ್ಕಲ್ಲಾಗ ಪಿಕ್ಚರ್ ರಿಲೀಸ್ ಮಾಡತ್ತಿರಿಲ್ಲ ಅಂತ. ಹಾಂ ಮಾಡ್ಬೇಕಲೇ, ಬಟ್ ಅದಕ್ಕೇನ ರೊಕ್ಕ ಕಟ್ಬೇಕಂತ. ಟಿಕೆಟಿಗೆ ಕೊಡ್ತೀವಲ್ಲ, ಮತ್ತೆ ಕಟ್ಬೇಕಾ ಅದಕ್ಕೆ ಅಂತ. ಇಲ್ಲ ಥಿಯೇಟ್ರ್ ರೆಂಟ್ ಕಟ್ಬೇಕಂತ ಅದಕ್ಕೆ. ಅವರು ಆ ಕಡೆ ಈ ಪಿಕ್ಚರ್ ಆ ಕಡೆ ಓಡ್ದಿತ್ತು, ಇಲ್ಲೋ ಬೇಡ ತಡೀರಿ ಅಂತ. ಸಿಟ್ಟಿಗೆದ್ದು ಬಿಡ್ರಿ ಆ ಕಡೆ. ಸಿಟ್ಟಿಗೆದ್ದು ಎಷ್ಟು ಕಟ್ಬೇಕಲ್ಲಿ? ಒಂದು 40-50 ಸಾವಿರ ರೂಪಾಯಿ ಇರ್ತೈತ್ಲಿ ಒಂದು ವಾರಕ್ಕೆ. 3 ವಾರದ್ದು ಕಟ್ತೀವಿ ಅಂತೇಳಿ ರಿಲೀಸ್ ಮಾಡಿಸು. 3 ವಾರ ರಿಲೀಸ್ ಮಾಡಿಸಿ ಚಲೋನೂ ಓಡ್ತು ಪಿಕ್ಚರು. ಸೊ ಅಷ್ಟರ ಮಟ್ಟಿಗೆ ಪ್ರೀತಿ ತೋರಿಸ್ತಾರೋ, ಅಷ್ಟರ ಮಟ್ಟಿಗೆ ಏನು ಮಾತುಗಳಲ್ಲಿ ಮಾತಾಡೋ ಮುಂದೆ ಹ್ಯೂಮರ್ ಇರ್ತೈತೆ. ಅವರು ಪಿಕ್ಚರ್ ಮಾಡಿ ರಿಲೀಜಿಗೆ ಹೋದಾಗ ನಮ್ಮ ದೋಸ್ತವ ವಿಜಯ್ ಸರ್ನ ಭಾಳ ಇಷ್ಟಪಡವ. ದೋಸ್ತ ಹೀರೋ ಆಗಿಲ್ಲ ಈಗ, ನಮ್ಮ ವಿಜಯ್ ಸರ್ನ ಬಿಟ್ಟ ಹೋಗು, ಮುಂದಿನವ್ರು ಬರ್ತೀನಿ ಪರಿಚಯ ಮಾಡಿಸು. ಇಲ್ಲ ನಾನೇ ಬಿಟ್ಟ ಇಲ್ಲ. ಮತ್ತೆ ಯಾಕೆ ಪಿಕ್ಚರ್ ಮಾಡತ್ತಿಲ್ಲೇ? ಬೆಟ್ಟಾಗೋದಿಲ್ಲ ನೀನು ಲೇ, ಒಂದ ಕಂಪ್ನಿ ಕೆಲಸ ಮಾಡ್ದಂಗಲ್ಲ ಲೇ, ಅದು ಬೆಟ್ಟಾಗೋದು ಭಾಳ ದಿವಸ ಆಕೈತಿ, ಬೆಟ್ಟದಾಗ ಮಾತಾಡಿಸ್ತೀನಿ ಅಂತ. ಅದು ಅಷ್ಟು ಇನೋಸೆನ್ಸ್ ಇರ್ತೈತಿ ಅಲ್ಲಿರೋ. ಹ್ಯೂಮರು, ಇನೋಸೆನ್ಸು, ಆ ಥ್ರಿಲ್ ಎಲ್ಲನೂ ಈ ಟ್ರೈಲರ್ನಾಗ ನೀವು ನೋಡಿರಿ. ಐ ಥಿಂಕ್ ಭಾಳ ಚಲೋ ಆಕೈತಿ ಸಿನಿಮಾಕ್ಕೆ. ಅಲ್ಲಿರುವಂಥ ಪ್ರತಿಯೊಂದು ವಿಷಯನೂ ನೀವು ಎಕ್ಸ್ಪ್ಲೋರ್ ಮಾಡಿರಿ ಅಂತ ಅನ್ಸತೈತಿ. ಅಮೂಲ್ಗೆ ಒಳ್ಳೆ ಗರಡಿ ಒಳಗೆ ಬೆಳೆದಿರು ನೀವು. ಅಲ್ಲಿರೋ ಕಲ್ತಿರುವಂಥದ್ದು ಎಲ್ಲವೂ ಕೂಡ ಇಲ್ಲಿ ಪ್ರಯೋಗ ಆಗೈತೆ ಅನ್ಕೋತೀನಿ. ನಿಮಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ನನ್ನ ಪ್ರೀತಿಯ ತಮ್ಮನಿಗೆ ಆಲ್ ದಿ ಬೆಸ್ಟ್. ಪ್ರತಿ ಸರ್ತಿನೂ ಅಣ್ಣ 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 ಅಂತ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸ್ತಾನವ, ಅಷ್ಟೇ ಚಂದ ಕಾಣಿಸ್ತಾನೆ. ನವಂಬರ್ 14 ಮಕ್ಕಳ ದಿನಾಚರಣೆ.
ಅವತ್ತು ದೊಡ್ಡವಾಗತ್ತಾನ. ಚಲೋ ಆಗಲಿ. ನಿರ್ಮಾಪಕರಿಗೆ ಸರ್ ಭಾಳ ಚಲೋ ಆಗಲಿ ಸರ್. ನೆಕ್ಸ್ಟ್ ನನಗೂ ಒಂದು ಪಿಕ್ಚರ್ ಮಾಡ್ರಿ ನೀವು ನಿಮ್ಮ ಬ್ಯಾನರ್ನಾಗ. ಆಲ್ ದಿ ಬೆಸ್ಟ್. ಇಡೀ ತಂಡಕ್ಕೆ ಶುಭವಾಗಲಿ, ಗೆಲ್ಲುವಾಗಲಿ. ಆ್ಯಂಡ್ ನಮ್ಮ ವಾದಿರಾಜ್ ಆಗಿರ್ಬೋದು ಅಥವಾ ನಮ್ಮ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅದ್ಭುತವಾಗಿ ಅಭಿನಯಿಸುವಂಥವ್ರು. ಆ್ಯಂಡ್ ಭಾಳ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನಾನು ಇನ್ಫ್ಲೂಯೆನ್ಸರ್ ಕ್ಯಾಟಗರಿಗೆ. ಅದಕ್ಕಪ್ಪ ಅಂತಂದರೆ ಈ ಪಿಕ್ಚರ್ ಮಾಡೋದಕ್ಕೆ ಶ್ರಮ ಆಗಲಿ, ಅದಕ್ಕೆ ನಿರ್ಮಾಪಕರು ಬೇಕು, ಅದಕ್ಕೊಂದು ತಂಡ ಬೇಕು. ಅದನ್ನು ವೈಯಕ್ತಿಕವಾಗಿ ತಮ್ಮ ಟ್ಯಾಲೆಂಟಿಂದ ನಮ್ಮ ನೆಲದಿಂದ ಅಲ್ಲಿ ಸೊಗಡಾಗಲಿ ಅದು ಏನೇನು ನಾವು ಮಾತಾಡಿದ್ವಲ್ಲ ಅದನ್ನೆಲ್ಲ ಪರ್ಚೇಸ್ ಆಗತ್ತಾರ. ಅವ್ರಿಗೂ ಒಂದು ದೊಡ್ಡ ಶುಭಾಶಯಗಳು.